ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ವೇದವ್ಯಾಸ ಗುಣಾವಾಸ ಜ್ಯಾಧೀಶ ಸತಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನೀಶಂ ವ್ಯಾಸಾಯ ಭವನಾಶಾಯ ಈಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಚಾರ್ಯಃ ಪವನೋಸ್ಮಾಕಮಾಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣಶ್ರೀಶಃ ದೇವಿ ಮಂಗಲದೇವತಾ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ ಮಮ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಅನವದ್ಯಾತ್ಮಚಾರಿತ್ರ್ಯಂ ವಾರಿಹದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯೋತಭಾಸ್ವರಂ ಬಾಲ್ಯಪ್ರಭೃತಿಮೂಢಾತ್ಮಾ ಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ ಶ್ರೀಗುರುಭ್ಯೋ ನಮಃ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ಧೃತ್ಯ ವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ ಭವದವೋಷ್ಣೇನ ತಾತಪ್ಯಮಾನಾನ್ನೇ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ನೇ ಭುವನಮನ್ಯೇನ ಜನ್ಯೇನ ದೋಷ್ಣಾ ಭವತು ಭೀರ್ಮೇತಿ ನಃ ಸಂಧ್ವಯಂತಂ ಪ್ರಣತವನ್ ಪ್रणिनं ಪ್ರಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ ಜಲಜೇಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುಜಮಗೆ ಮಂಗಳವ ಪಾಕಶಾಸನ ಮುಖ್ಯ ಸಕಲರಿವೌಕಸರಿಗಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕ ನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಶ್ರೀಮತಾಂಬರ ಶ್ರೀಪತೆ ಸತ್ಕಾಮಿತ ಪ್ರದ ಸೌಮ್ಯ ತ್ರಿಕುಬ್ಧಾಮದೃಜ ದುಷ್ಪಾದ ಪಾವನ ಚರಿತ ಚಾರುವಂಗ ಗೋಮತಿ ಪ್ರಿಯ ಗೌಣ ಗುರುತಮ ಸಾಮಗಾ ಜನಲೋಲ ಸರ್ವಸ್ವಾಮಿ ಮಮ ಕುಲದೈವ ಸಂತೈಸುವುದು ಸಜ್ಜನರ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ ಶ್ರೀಹರಯೇ ನಮಃ. ಜಗನ್ನಾಥದಾಸರ ಹರಿಕಥಾಮೃತಸಾರದ ಪಿತೃಗಣ ಸಂಧಿ ಪಿತೃಗಳ ಉಪಾಸನೆಯ ಕ್ರಮವನ್ನು ಶಾಸ್ತ್ರವಾಕ್ಯಗಳ ಹಿನ್ನೆಲೆಯಲ್ಲಿ ಪರಿಚಯಿಸಿಕೊಡ್ತಾ ಆ ಪಿತೃಗಳ ಉಪಾಸನೆ ಎಷ್ಟು ಮುಖ್ಯ ಅನ್ನತಕ್ಕಂಥ ಅಂಶವನ್ನು ಕೂಡ ತೋರಿಸಿಕೊಡ್ತಾ ಇದೆ. ಇದು ಬರೀ ಸಂಪ್ರದಾಯ ಪ್ರಾಪ್ತವಾದದ್ದಲ್ಲ, ಇದಕ್ಕೆ ಅನೇಕ ಶ್ರುತಿವಾಕ್ಯಗಳ ಪ್ರಮಾಣ ಇದೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳುತ್ತಾರೆ. ರಾಮದೇವರು ವನವಾಸಕ್ಕೆ ಹೋದ ಮೇಲೆ ದಶರಥನ ಮರಣವಾಯಿತು. ಭರತ ಮತ್ತು ಶತ್ರುಘ್ನ ಇಬ್ಬರು ಪಿತೃಕಾರ್ಯವನ್ನು ಮುಗಿಸಿತ್ತು. ಆದರೆ ಆ ವಿಷಯ ರಾಮದೇವರಿಗೆ ಗೊತ್ತಾದದ್ದು ನಂತರದಲ್ಲಿ.
ಭರತ ಕಾಡಿಗೆ ಹೋದಾಗ ವಿಷಯ ಎಲ್ಲ ಗೊತ್ತಾಯಿತು. ಗೊತ್ತಾದ ಮೇಲೆ ರಾಮದೇವರು ಪಿತೃಶ್ರಾದ್ದಾದಿಗಳನ್ನು ಮಾಡಿದ್ರಂತೆ. ಎಂತಹ ಪಿತೃಶ್ರಾದ್ದ ಅಂದರೆ ಶ್ರುತಿಶತ ವಿಹಿತ ಪ್ರೇತ ಕಾರ್ಯಾಣಿ ಕೃತ್ವ. ಶ್ರುತಿಶತ ವಿಹಿತ ಪ್ರೇತ ಕಾರ್ಯಾಣಿ, ಅನೇಕ ಶ್ರುತಿವಾಕ್ಯಗಳು ಹೇಳಿದ ಪ್ರಮಾಣ ಸಿದ್ಧವಾದ ಪಿತೃಗಳ ಮರಣೋತ್ತರದಲ್ಲಿ ಮಾಡಬೇಕಾದ ಕಾರ್ಯ ಪ್ರೇತ ಕಾರ್ಯ. ದೇಹತ್ಯಾಗ ಮಾಡಿದವರಿಗೆ ಮಾಡಬೇಕಾದಂತಹ ಕರ್ಮ, ಅದನ್ನ ರಾಮದೇವರು ಕ್ರಮಬದ್ಧವಾಗಿ ಮಾಡಿದರು. ರಾಮದೇವರಿಗೇನೋ ಅವಶ್ಯಕತೆ ಇರಲಿಲ್ಲ, ಆದರೆ ರಾಮದೇವರು ಮಾಡಿದ್ದಾರೆ ಅನ್ನೋದರ ಫಲ ಏನು ಅಂತಂದ್ರೆ ರಾಮದೇವರೇ ಮಾಡಿದ್ದಾರೆ, ನಾವುಗಳು ಮಾಡಲೇಬೇಕು ಅಂತ. ಅದನ್ನ ಬಹಳ ಸೂಚ್ಯವಾಗಿ ಆಚಾರ್ಯರು ತಿಳಿಸ್ತಾರೆ. ಆ ಶ್ರಾದ್ದದ ಫಲ ಎಷ್ಟಿರ್ತದೆ ಬಹಳ ಸೂಕ್ಷ್ಮವಾಗಿರತಕ್ಕಂಥದ್ದು. ಕ್ರಮಬದ್ಧವಾಗಿ ಉಚಿತ ಕಾರ್ಯಗಳು ಮಾಡಬೇಕು, ಅನುಚಿತ ಕಾರ್ಯಗಳನ್ನು ಮಾಡಬಾರದು. ಸ್ಪಷ್ಟ ದಾಸರು ಎರಡನ್ನೂ ಸೂಚನೆ ಮಾಡುತ್ತಾರೆ. ನಿತ್ಯ ಕರ್ಮಗಳಲ್ಲಿ ಕೆಲವು ಶ್ರಾದ್ದ ದಿನಕ್ಕೆ ಅನುಚಿತ, ಶ್ರಾದ್ದ ದಿನಕ್ಕೆ ಮಾತ್ರ ಅನುಚಿತ, ಉಳಿದಂತೆ ನಿತ್ಯದಲ್ಲಿ ಉಚಿತ. ಇನ್ನು ಕೆಲವು ನಿತ್ಯದಲ್ಲೂ ಕೂಡ ಅನುಚಿತ ಕರ್ಮ. ನಾವು ಸಹಜ ಪ್ರವೃತ್ತಿ, ನಮಗೆ ದರ್ಭೆಯನ್ನು ಎಡಗೈಲಿ ಮುಟ್ಟುಬಿಡುತ್ತೇವೆ, ಎಡಗೈಯಿಂದ ಪಕ್ಕಕ್ಕೆ ಸರಿಸ್ತೇವೆ, ಎಡಗೈಯಲ್ಲೇ ಅದನ್ನು ತಗೊಂಡು ನೇರವಾಗಿ ಕೈ ಕೊಡೋದು ಇದೆ. ಇದೆಲ್ಲ ನಿಷಿದ್ಧ ಕರ್ಮ, ನಿತ್ಯದಲ್ಲೇ ನಿಷಿದ್ಧ. ಶ್ರಾದ್ದರ ದಿವಸಂತೂ ಇನ್ನೂ ನಿಷಿದ್ಧ. ಯಾಕೆಂದ್ರೆ ಸ್ಪಷ್ಟ ಪ್ರಮಾಣ. ಹಣೆಯಲ್ಲಿ ತಿಲಕವನ್ನಿಡತಕ್ಕಂಥ ಅಂಗಾರಕ್ಷತೆ ಇಟ್ಕೊಂಡ್ಬಿಡು ಶ್ರಾದ್ದಕ್ಕೆ ಮುಂಚೆ. ಅಂದರೆ ನಾವಷ್ಟೇ ಅಲ್ಲ, ಕರ್ತೃಗಳು ಮಾತ್ರ ಅಲ್ಲ, ಬೇರೆಯವರು ಕೂಡ ಶ್ರಾದ್ದ ಮುಗಿಯವರೆಗೆ ಇಟ್ಟುಕೊಳ್ಳಬಾರದು. ಅಂತಹ ಬ್ರಾಹ್ಮಣರನ್ನ ಕಂಡರೆ ಲಲಾಟೆ ತಿಲಕಂಚೈವ ನಿರೀಕ್ಷ ಪಿತರೋ ಗತಃ ಗೃಹೇ ರಂಗವಲಿಂ ತಥಾ. ನಿತ್ಯದಲ್ಲಿ ರಂಗೋಲಿ ಹಾಕಲೇಬೇಕು, ಶ್ರಾದ್ದರ ದಿವಸವಾಗಲಿ ರಂಗೋಲಿ ಹಾಕುವ ಹಾಗಿಲ್ಲ. ರಂಗೋಲಿ ಹಾಕಿದರೆ ಅದು ಶುಭ ದಿನ, ಶುಭ ಕರ್ಮ ಮಾಡುವ ದಿನ. ಅಂದ್ರೆ ಶುಭ ಕರ್ಮ ಅಂದ್ರೆ ಶ್ರಾದ್ದ ಅಶುಭ ಕರ್ಮ ಅಂತ ಅರ್ಥ ಅಲ್ಲ, ಶ್ರಾದ್ದವು ಶುಭ ಕರ್ಮವೇ. ಆದರೆ ಶ್ರಾದ್ದ ದಿವಸ ರಂಗೋಲಿ ಹಾಕಿದರೆ ಪಿತೃಗಳು ದ್ವಾರದಿಂದ ಹಾಗೆ ಹಿಂದಕ್ಕೆ ಹೋಗ್ತಾರಂತೆ, ಒಳಗೆ ಬರುವುದಿಲ್ಲ. ಗೃಹೇ ರಂಗವಲಿಂ ತಥಾ ವಾಮಹಸ್ತೇತು ದರ್ಭಾಂಶ್ಚ ನಿರೀಕ್ಷ್ಯ ಪಿತರೋ ಗತಾಃ. ವಾಮಹಸ್ತೆ ದರ್ಭಾನ್ ನಿರೀಕ್ಷ್ಯ ಪಿತರಃ ಗತಾಃ. ಬಹಳ ಎಚ್ಚರಿಕೆಯ ಮಾತು. ಮತ್ತೆ ಕೆಲವರದ್ದೊಂದು ವಿಚಿತ್ರ ಪದ್ಧತಿ ಇದೆ. ಸ್ಪಷ್ಟ ಪ್ರಮಾಣ ವಾಕ್ಯ ಉಂಟು, ಇದ್ದರೂ ಕೂಡ ಕೆಲವರದ್ದೊಂದು ವಾದ. ಎಡಗೈಯಲ್ಲಿ ಮುಟ್ಟಬಾರದು ಯಾವುದೇ ಶ್ರಾದ್ದದ ಪದಾರ್ಥಗಳನ್ನ. ಎಡಗೈಗೂ ಒಂದು ಪವಿತ್ರ ಹಾಕೊಂಡ್ರೆ ಪರವಾಗಿಲ್ಲ, ಮುಟ್ಟಬಹುದು. ಎಡಗೈ ಪವಿತ್ರ ಹಾಕೊಂಡ್ರೆ ದರ್ಭ ಎತ್ತಾಯ್ತು, ಪಿತೃಗಳೇ ವಾಪಸ್ ಹೋಗ್ತಾರೆ, ಮತ್ತೆ ನೀವು ಕರ್ಮ ಮಾಡಿ ಏನು ಉಪಯೋಗ. ವಾಮಹಸ್ತೇತು ದರ್ಭಾಂಶ್ಚ ನಿರೀಕ್ಷ ಪಿತರೋಗತ. ಎಡಗೈಯಿಂದ ಶ್ರಾದ್ದದ ಯಾವ ಪದಾರ್ಥವೂ ಮುಟ್ಟೋ ಹಾಗಿಲ್ಲ, ಬಲಗೈಯಿಂದಲೇ ಮುಟ್ಟಬೇಕು. ಆದ್ದರಿಂದಲೇ ಇನ್ನೂ ಒಂದು ಕ್ರಮ ಇದೆ. ಶ್ರಾದ್ದ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು ನಮಗೆ, ಇದೆಲ್ಲ ಗಮನದಲ್ಲಿರಬೇಕು. ಕೆಲವರು ಪಿಂಡ ವಿಸರ್ಜನೆ ಮಾಡಿಸುವಾಗ ಮಧ್ಯಪಿಂಡ ಮೊದಲು ತೆಗೆದಿಟ್ರು, ಮತ್ತೆ ಎರಡು ಕೈಯಿಂದ ಎರಡು ಪಿಂಡ ತಗೊಂಡಿಡ್ರಿ ಅಂತ. ಎಡಗೈಯಿಂದ ಪಿಂಡ ಮುಟ್ಟಲಿಕ್ಕೆ ಇಲ್ಲ, ಕಟ್ಟೋ ಹಾಗೂ ಇಲ್ಲ, ಮುಟ್ಟೋ ಹಾಗೂ ಇಲ್ಲ. ಎರಡು ಕೈ ಸೇರಿಸಿ ಕಟ್ಟೋದು ನಿಷಿದ್ಧ. ಒಂದೇ ಕೈಯಲ್ಲಿ ಕಟ್ಟಬೇಕು, ಒಂದೇ ಕೈಯಲ್ಲೇ ಕಟ್ಟಬೇಕು. ಕಟ್ಟಲಿಕ್ಕೆ ಬರೋದಿಲ್ಲ ಅಲ್ಲ, ಅಭ್ಯಾಸ ಮಾಡಿಕೊಳ್ಬೇಕು. ನಮಗೆ ನಡೀಲಿಕ್ಕೆ ಬರ್ತಾ ಇರಲಿಲ್ಲ, ನಮ್ಮ ಅಪ್ಪ ಅಮ್ಮ ಕೈ ಹಿಡಿದು ನಡೆಸಿದ್ರಲ್ವ ನಮ್ಮನ್ನ, ಅವರಿಗಾಗಿ ಇಷ್ಟು ನಾವು ಕಲೀಲಿಕ್ಕೆ ಆಗುದಿಲ್ಲ. ಅಂದ್ರೆ ಎಡಗೈಯನ್ನು ಮುಟ್ಟಲೇಬಾರದು, ನಿಷಿದ್ಧ. ವಾಮಹಸ್ತ ಸ್ಪರ್ಶ ನಿಷಿದ್ಧ. ವಾಮಹಸ್ತದ ಬಳಕೆ ಒಂದೇ ಒಂದು ಸಂದರ್ಭದಲ್ಲಿ, ಅದು ಕೂಡ ಸಾಕ್ಷಾತ್ ಬ್ರಾಹ್ಮಣರನ್ನ ಕೂಡಿಸಿದ್ದರೆ, ಇಲ್ಲದೆ ಹೋದರೆ ಇಲ್ಲ. ಸಾಕ್ಷಾತ್ ಬ್ರಾಹ್ಮಣರನ್ನ ಕೂಡಿಸಿದ್ದರೆ ಆವಾಗ
ಅವರ ಎಲೆಯನ್ನ ಎಡಗೈಯಲ್ಲಿ ಹಿಡಿದುಕೊಂಡು ಬಲಗೈಯಿಂದ ಪರಾರ್ಥವನ್ನ ಅವರ ಕೈಗೆ ಮುಟ್ಟಿಸಿ ತೋರಿಸಬೇಕು. ಅದೀಗ ಸಂಪ್ರದಾಯ ಆಗೋಗಿದೆ. ವಿಶ್ವ ದೇವಸ್ಥಾನಕ್ಕೆ ಎಡಗೈ ಕೆಳಗಿಟ್ಕೊಳ್ರಿ, ಬಲಗೈ ಮೇಲಿಟ್ಕೊಳ್ಳಿ. ಪಿತೃಸ್ಥಾನಕ್ಕೆ ಬಲಗೈ ಕೆಳಗಿಟ್ಟು ಎಡಗೈ ಮೇಲಿಡಿ ಅಂತ. ಅದು ಯಾತಕ್ಕೋಸ್ಕರ ಮಾಡಿದ ನಿಯಮ. ವ್ಯಕ್ತಿ ಹಿಂದೆ ಮುಂದಾಗಿ ಕೂತಾಗ ಅವನ ಕೈಯನ್ನ ಹಿಂಬದಿಗೆ ತಿರುಗಿಸಿದರೆ ಆವಾಗ ಪೂರ್ತಿಯಾಗಿ ಅವನ ಕೈ ತುದಿವರೆಗೆ ಬರುವುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ, ಎಕ್ಸರ್ಸೈಸ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಎಡಗೈಯಲ್ಲಿ ಒಂದು ಎಲೆಯ ತುದಿಯನ್ನು ಹಿಡಿದುಕೊಂಡು ಎಲೆ ಸ್ವಲ್ಪ ಮುಂದಕ್ಕೆ ಜರುಗಿಸಿ ಅವರ ಕೈ ಮುಟ್ಟಿಸಿ ಮತ್ತೆ ಹಿಂದೆ ಸರಿಸಿ ಪರಿಶೇಚನ ಮಾಡೋದು. ಪರಿಶೇಚನಕ್ಕೆ ಆದ್ಮೇಲೆ ಮತ್ತೆ ಬದಲಾಯಿಸಲಿಕ್ಕಿಲ್ಲ ಜಾಗವನ್ನ ಎಲೆ. ಇದೆಲ್ಲ ಸೂಕ್ಷ್ಮ ಅಂಶ. ಹಾಗೆ ಇನ್ನೊಂದು ಪಾಣಿ ಹೋಮದ ಕಾಲ, ಈ ಎರಡಂಶ ಮಾತ್ರ ಎಡಗೈಗೆ ಇರುವುದು. ಪಾಣಿ ಹೋಮ ಮಾಡುವಾಗ ಎಲೆಯ ಸಂಪರ್ಕ ತಪ್ಪುವಂತಿಲ್ಲ. ಅಪಸವ್ಯದಿಂದ ತೆಗೆದು ಸವ್ಯದಿಂದ ಹೋಮ ಮಾಡಬೇಕು ಅಂತ ಪಾಣಿ ಹೋಮಕ್ಕೆ. ಎಡಗೈ ಎಲೆ ಮೇಲೆ ಇರಬೇಕು, ಬಲಗೈಯಿಂದ ಅನ್ನ ತೆಗೀಬೇಕು ಅಪಸವ್ಯದಲ್ಲಿ. ಮತ್ತೆ ಬಲಗೈಯನ್ನು ಎಲೆಯ ಮೇಲೆ ಇಟ್ಟು ಎಡಗೈಯನ್ನು ಹೊರ ತೆಗೆದು ಯಜ್ಞೋಪವೀತರಿಂದ ಎಡಗೈ ಹೊರಗೆ ತಕ್ಕೊಂಡು ಪುನಃ ಎಲೆಯ ಮೇಲೆ ಎಡಗೈ ಇಟ್ಕೋಬೇಕು. ಎಲೆಯ ಸಂಪರ್ಕ ಬಿಡೋ ಹಾಗಿಲ್ಲ. ಮತ್ತೆ ಬಲಗೈಯನ್ನ ಜನಿವಾರದೊಳಗೆ ಹಾಕಿ ಸವ್ಯದಿಂದ ಹೋಮ ಮಾಡಿ. ಈ ಎರಡು ಸಂದರ್ಭ ಬಿಟ್ರೆ ಬೇರೆ ಎಲ್ಲೋ ಎಡಗೈ ಬಳಕೆ ಇಲ್ಲ, ನಿಷಿದ್ಧ. ಇದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಆದರೆ ಯಾರೋ ಹೇಳಿದ್ರು, ನಾವು ಕೇಳಿದ್ವಿ. ಯಾವುದು ಉಚಿತ ಯಾವುದು ಅನುಚಿತ ಸ್ಪಷ್ಟ ಗಮನಿಸಬೇಕು. ಗಮನಿಸದೆ ಏನೋ ಅವ್ರು ಹೇಳ್ತಾ ಇದ್ದಾರೆ, ನಾವು ಅದಕ್ಕೆ ಅರ್ಥದ ಕಡೆಗೂ ಗಮನ ಕೊಡಲಿಲ್ಲ, ನಾವೇನು ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ, ಶ್ರಾದ್ದ ಎಲ್ಲ ಮಾಡಿದ್ರಲ್ಲ, ಮಧ್ಯದಲ್ಲಿ ಇದನ್ನೆಲ್ಲ ಮಾಡಿಸಿದ್ರೆ ಅಂದ್ರೆ ಅದೆಲ್ಲ ಯಾರು ನೋಡಿದ್ದಾರೆ, ಅವರೇನೋ ಹೇಳಿದ್ರು, ನಾವು ಮಾಡಿ ಬಂದಿದ್ದೀವಿ ಅಷ್ಟೇ. ಮಾನಸಿಕವಾದ ಗಮನ ಬೇಕು, ಶಾರೀರಿಕವಾದ ಕ್ರಿಯೆ ಸರಿಯಾಗಿ ಇರಬೇಕು. ಜೊತೆಗೆ ದಾಸರು ಹೇಳೋ ಮಾತನ್ನ ಗಮನಿಸಿದ್ರೆ ಬಹಳ ಎಚ್ಚರಿಕೆ ಇರಬೇಕು. ಅಲ್ಲಿ ಹೇಳುವ ಮಂತ್ರಗಳನ್ನ ನಾವು ಉಚ್ಚಾರಣೆ ಮಾಡಬೇಕು. ಬರೀ ಮನಸ್ಸು ಶರೀರ ಎರಡೇ ಹೇಳಿಲ್ಲ, ಮನ ವಚನ ಕಾಯಗಳ ದಶೆಯಿಂದ. ಆಚಾರ ಮಂತ್ರ ಹೇಳ್ತಿರ್ತಾರೆ ಪುರೋಹಿತರು, ನಾವು ಎಲ್ಲೋ ನೋಡ್ತಿರ್ತೀವಿ, ಏನೋ ಮಾತಾಡ್ತಿರ್ತೀವಿ. ಅವ್ರು ಮತ್ತೆ ಎಚ್ಚರಿಸ್ಬೇಕು, ಇದನ್ನು ಹೇಳಿದೆ ಮಾಡಿದ್ರ ಇಲ್ಲ, ಏನ್ ಹೇಳಿದ್ರಿ ಮತ್ತೆ ಅವ್ರನ್ನ ಕೇಳು. ಮತ್ತೆ ಮತ್ತೆ ಕರ್ಮದ ಆವೃತ್ತಿ ಆಗತ್ತೆ ಹೊರತು ಶ್ರದ್ಧೆ ಬರೋಲ್ಲ. ಶ್ರದ್ಧೆ ಇಲ್ಲದೆ ಮಾಡಿದ ಮೇಲೆ ಅದು ಶ್ರಾದ್ದ ಆಗುವುದು ಹೇಗೆ? ಶ್ರದ್ಧೆಯ ದೀಯತೆ ಯತ್ತೋ ತತ್ಶ್ರಾದ್ಧ. ಅದಕ್ಕೆ ದಾಸರು ಎಚ್ಚರಿಕೆ ಕೊಡ್ತಾರೆ, ಮನ ವಚನ ಕಾಯಗಳ ದಶೆಯಿಂದ ಅನುದಿನದಿ ಬಿಡದೆ ಆಚರಿಸುತ್ತಿಪ್ಪ ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣಗೆ ಇದು ಅನ್ನವು ಎಂದು ಕೃಷ್ಣಾರ್ಪಣವೆನುತ ಕೊಡೆ ಸ್ವೀಕರಿಸಿ ಸಂತೈಸುವನು ಕರುಣಾಳು. ಅನುಚಿತ ಕರ್ಮ ಯಾವುದು, ಉಚಿತ ಕರ್ಮ ಯಾವುದು, ಇದನ್ನ ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಬಿಡದೆ ಆಚರಿಸಬೇಕು ಅಂತಾರೆ ದಾಸ. ಬಿಡದೆ ಆಚರಿಸಬೇಕು. ಶ್ರಾದ್ದಕಾಲದ ನಿಯಮಗಳನ್ನು ತಿಳ್ಕೊಂಡಿರಬೇಕು. ಹಾಗೆ ಯಾವುದನ್ನ ಆ ಸಂದರ್ಭದಲ್ಲಿ ಆಚರಣೆ ಮಾಡಬಾರದು. ಕೆಲವು ನಿತ್ಯ ಕರ್ಮಗಳಲ್ಲೂ ಸ್ವಲ್ಪ ವ್ಯತ್ಯಾಸ ಹೇಳಿದ್ದುಂಟು. ಬ್ರಹ್ಮಯಜ್ಞದಲ್ಲಿ ವ್ಯತ್ಯಾಸ ಉಂಟು. ಬ್ರಹ್ಮಯಜ್ಞದಲ್ಲಿ ನಿತ್ಯ ಪಿತೃತರ್ಪಣೆ ಇದೆ. ಶ್ರಾದ್ದದ ದಿವಸ ಪಿತೃತರ್ಪಣ ಬ್ರಹ್ಮಯಜ್ಞದಲ್ಲಿ ಇಲ್ಲ. ಆವತ್ತು ಶ್ರಾದ್ದಾಂಗವಾದ ತರ್ಪಣ ಮಾತ್ರ. ಯಾಕೆಂದ್ರೆ ಬ್ರಹ್ಮಯಜ್ಞ ಶ್ರಾದ್ದಕ್ಕಿಂತ ಮುಂಚೆ ಮುಗಿದಿರ್ಬೇಕು. ಪಿತೃಗಳಿಗೆ ತರ್ಪಣ ಕೊಟ್ಟ ಮೇಲೆ ದೇವಋಷಿ ಆಚಾರ್ಯರಿಗೆ ತರ್ಪಣ ಕೊಡೋ ಹಾಗಿಲ್ಲ. ಆ ಶ್ರಾದ್ದಕ್ಕೆ ಮುಂಚೆ ಮುಗಿಯಬೇಕು. ಬ್ರಹ್ಮಯಜ್ಞದಲ್ಲಿ ಪಿತೃತರ್ಪಣ ಕೊಟ್ರೆ ಅದರಿಂದಲೇ ಪಿತೃಗಳು ತೃಪ್ತರಾಗಿ ಹೊರಟೋಗ್ತಾರೆ, ಮತ್ತೆ ಶ್ರಾದ್ದ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಶ್ರಾದ್ದದ ದಿವಸ ಬ್ರಹ್ಮಯಜ್ಞವೇ ಇಲ್ಲ ಅಂತ ಅರ್ಥ ಅಲ್ಲ. ಬ್ರಹ್ಮಯಜ್ಞ ಉಂಟು, ಅದರಲ್ಲಿ ಪಿತೃತರ್ಪಣ ಇಲ್ಲ.
ಪಿತೃತರ್ಪಣದವರೆಗೆ ದೇವ ಋಷಿ ಆಚಾರ್ಯ ತರ್ಪಣ ಮುಗಿಸಿ ಬ್ರಹ್ಮಯಜ್ಞ ಮುಗಿಸಬೇಕು. ಮತ್ತೆ ಶ್ರಾದ್ದ ಆದ ಮೇಲೆ ಪಿತೃಗಳಿಗೆ ತರ್ಪಣ ಕೊಡಬೇಕು. ವಸ್ತುಶಃ ಎಲ್ಲ ಪಿತೃಗಳನ್ನು ಬಿಡುವಂತಿಲ್ಲ. ನಿತ್ಯದಲ್ಲಿ ಬ್ರಹ್ಮಯಜ್ಞದಲ್ಲಿ ದ್ವಾದಶ ಪಿತೃಗಳಿಗೆ ಜಲತರ್ಪಣ ಕೊಡುವ ಕ್ರಮ ಇದೆ. ಆದರೆ ಶ್ರಾದ್ದದ ದಿವಸ ತಂದೆಯ ಶ್ರಾದ್ದ ಆಗಿದ್ದರೆ ಪಿತೃವರ್ಗಕ್ಕೆ ಮಾತ್ರ ಜಲತರ್ಪಣ, ಉಳಿದವರಿಗೆ ಅವತ್ತೂ ಇಲ್ಲ. ತಾಯಿಯ ಶ್ರಾದ್ದ ಆಗಿದ್ದರೆ ಮಾತೃವರ್ಗಕ್ಕೆ ಮಾತ್ರ ತರ್ಪಣೆ. ಇದು ಗಮನದಲ್ಲಿರಬೇಕು. ಹಾಗಾಗಿ ನಿತ್ಯಕ್ಕೆ ಉಚಿತ ಬ್ರಹ್ಮಯಜ್ಞ, ಪಿತೃತರ್ಪಣವು ವಿಹಿತ. ಶ್ರಾದ್ದ ದಿನಕ್ಕೆ ಬ್ರಹ್ಮಯಜ್ಞದಲ್ಲಿ ಪಿತೃತರ್ಪಣ ಅನುಚಿತ. ಗಮನಿಸಬೇಕು. ಇದನ್ನ ಗಮನದಲ್ಲಿಟ್ಟುಕೊಂಡು ಶ್ರದ್ಧೆಯಿಂದ ಆ ಕರ್ಮಾಚರಣೆ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡುವುದು. ಏನಂತ? ಇದು ಪರಮಾತ್ಮನಿಗೆ ಅರ್ಪಣೆ ಮಾಡಿದ ಅನ್ನ ಅಂತ ಚಿಂತನೆ ಮಾಡಿ. ನಾವು ಮಾಡಿದ ಎಲ್ಲ ಕರ್ಮಗಳನ್ನ ವಾಯುದೇವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡುವುದು. ಅದೇ ಅನ್ನ, ಅದೇ ನಿವೇದನ, ಇನ್ನೇನಲ್ಲ. ಪ್ರಧಾನ ನಿವೇದನ ಅದೇ. ನಮ್ಮ ಲೆಕ್ಕದಲ್ಲಿ ನೈವೇದ್ಯ ಮಾಡುವುದಂದ್ರೆ ದೇವರ ಮುಂದೆ ಒಂದಷ್ಟು ಅಡಿಗೆ ಮಾಡಿಡೋದು ಅಥವಾ ಹಣ್ಣು ಹಂಪಲನ್ನಿಟ್ಟು ಅದಕ್ಕೆ ನೀರಿನಿಂದ ಒಂದು ಪರಿಶೇಚನ ಮಾಡಿ ಕೃಷ್ಣಾರ್ಪಣ ಅಂದರೆ ನೈವೇದ್ಯ ಅಷ್ಟೇ ಅಲ್ಲ. ಅದು ಒಂದು ಹಂತದ ನಿವೇದನ. ನಾವು ಬಳಸುವ ಆಹಾರ ಪದಾರ್ಥಗಳ ನಿವೇದನ ಅದು. ಆದರೆ ನಮ್ಮ ನಿತ್ಯ ಕರ್ಮಗಳೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡು. ಎಲ್ಲ ಕರ್ಮಗಳನ್ನು ವಾಯುದೇವರ ದ್ವಾರ ಸಮರ್ಪಣೆ ಮಾಡು. ವಾಯುದೇವರು ಅದನ್ನು ಕ್ರಮಬದ್ಧವಾಗಿ ಅರ್ಪಣೆ ಮಾಡುತ್ತಾರೆ. ನಮಗೆ ಕ್ರಮ ಗೊತ್ತಿದೆಯೋ ಇಲ್ವೋ? ವಾಯುದೇವರ ಅಂತರ್ಯಾಮಿತ್ವೇನ ಸಮರ್ಪಣೆ ಮಾಡಿದ್ದೀವಿ ಅಂತ ಚಿಂತನೆ ಮಾಡುವಾಗ ವಾಯುದೇವರನ್ನು ಸರಿಪಡಿಸಿ ಕೃಷ್ಣಾರ್ಪಣ ಅಂತ. ಅದಕ್ಕೆ ಈಶಾವಾಸ್ಯೋಪನಿಷತ್ತು ಹೇಳಿದ್ದು, ತಸ್ಮಿನ್ನಪೋ ಮಾತರಿಶ್ವ ದಧಾತಿ, ಮಾತರಿಶ್ವ ತಸ್ಮಿನ್ ಅಪಹ ದಧಾತಿ. ವಾಯುದೇವರು ಪರಮಾತ್ಮನಿಗೆ ಶಬ್ದಕ್ಕೆ ನೇರ ಅರ್ಥ ಹೇಳಿದರೆ ನೀರನ್ನ ಸಮರ್ಪಣೆ ಮಾಡ್ತಾರೆ. ಅಪಹ ಅಂದ್ರೆ ನೀರು. ಅಂದರೆ ಆಚಾರ್ಯಂದ್ರು ನೀರು ಅಂತಂದರೆ ನಾವು ತಿಳಿದುಕೊಂಡ ಜಡವಾದ ನೀರಲ್ಲ. ಅಪಹ ಕರ್ಮಫಲಂ ಇತ್ಯರ್ಥ. ಆಚಾರ್ಯರ ಭಾಷ್ಯ ಸ್ಪಷ್ಟ. ಅಪಹ ಕರ್ಮಫಲಂ. ನಾವೇನೇನು ವಾಯುದೇವರ ಅಂತರ್ಯಾಮಿತ್ವೇನ ಭಗವಂತನಿಗೆ ಅರ್ಪಣೆ ಆಗಲಿ ಅಂತ ಕೃಷ್ಣಾರ್ಪಣೆ ಅಂತಂದಿದ್ದೇವೆ, ಅದನ್ನ ವಾಯುದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಅಪಹ ಅಂದ್ರೆ ನೀರು ಅಂತ ಅರ್ಥ ಇದೆ. ಕರ್ಮದ ಫಲ ಹೇಗಿದೆ ಅರ್ಥ ಅಂದರೆ ನಾವು ನಿತ್ಯ ಮಾಡುವುದು ಅದೇ. ನಮಗೆ ಅರ್ಥದ ಬಗ್ಗೆ ಮಾತ್ರ ಗೊಂದಲ ಆಗಿದೆ. ನಿತ್ಯ ಮಾಡುವ ಕ್ರಮ ಅದೇನೆ. ನಾವು ಏನೇ ಕರ್ಮಾಚರಣೆ ಮಾಡಿದ್ರು ಕೃಷ್ಣಾರ್ಪಣ ಅಂತಂತೇವಲ್ಲ, ಮಾಡುವುದೇನು? ಒಂದು ಧರಣೆ ನೀರು ಬಿಡುವುದು, ಹೌದಲ್ಲ? ಏನೇ ಕರ್ಮಾಚರಣೆ ಮಾಡಿ ಸಂಧ್ಯಾವಂದನ ಕರಿಷ್ಯೆ ನೀರು ಬಿಟ್ವಿ, ಸಂಧ್ಯಾವಂದನೆ ಮಾಡಿದ್ವಿ, ಮುಗಿಯಿತು. ಕೊನೆಯಲ್ಲಿ ಅನೇನ ಸಂಧ್ಯಾವಂದನೇನ ಭಗವಾನ್ ಪ್ರಿಯತ ಕೃಷ್ಣಾರ್ಪಣ ಮತ್ತು ಮತ್ತೆ ಮಾಡಿದ್ದು ನೀರು ಬಿಟ್ಟದ್ದೇ, ಇನ್ನೇನಲ್ಲ. ಪ್ರತಿಯೊಂದು ಕರ್ಮದಲ್ಲಿ ಅದು ದೇವರ ಪೂಜೆ ಇರಬಹುದು, ಅತಿಥಿ ಅಭ್ಯಾಗತರ ಸತ್ಕಾರ ಇರಬಹುದು, ಏನೇ ಇದ್ದರೂ ಆ ಕರ್ಮದ ಪ್ರತಿನಿಧಿಯಾಗಿ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ದು ನೀರೇ. ಅದು ಪ್ರತಿನಿಧಿ. ಇನ್ನೂ ಅನೇಕ ವಸ್ತುಗಳಿಲ್ವೇ ಇಲ್ಲ. ಆದರೂ ಅದರ ಪ್ರತಿನಿಧಿಯಾಗಿ ಭಗವಂತನಿಗೆ ಪೂಜಾ ಕಾರ್ಯದಲ್ಲಿ ಎಲ್ಲ ಒಂದೊಂದು ಉದ್ಧರಣೆ ನೀರು ಬಿಡ್ತಾನೆ ಹೋಗುತ್ತೆ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ ಏನು ಹೇಳಿದ್ರು, ಏನು ದೇವರ ಕೈ ತೊಳೆದ್ವಾ ಕಾಲು ತೊಳೆದ್ವಾ? ಏನು ಮಾಡಲಿಲ್ಲ. ಒಂದೊಂದು ಉದ್ಧರಣೆ ನೀರು ಬಿಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ಕರ್ಮದ ಪ್ರತಿನಿಧಿಯಾಗಿ ಬಳಸಿದ್ದು ಅಪಹ. ನೀರು ಕರ್ಮದ ಪ್ರತಿನಿಧಿ. ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಹೇಳ್ತಾರೆ, ಅಪಹ ಕರ್ಮಫಲಂ. ಅಷ್ಟೇ ಅಲ್ಲ, ವೇದ ಮಂತ್ರವು ಇದನ್ನು ಸೂಚನೆ ಮಾಡಿ. ಸುಮ್ಮನೆ ಏನೋ ನಾವು ನೀರು ಬಿಡ್ತೀವಿ ಅದಕ್ಕೆ ಆಚಾರ ಅದಕ್ಕೊಂದು ಅರ್ಥ ಹೇಳಿದ್ರು ಅಂತಲ್ಲ. ನಿತ್ಯದಲ್ಲೂ
ಒಂದು ಮಂತ್ರವನ್ನ ಸಂಧ್ಯಾವಂದನೆ ಕಾಲದಲ್ಲಿ ಬಳಸ್ತೇವೆ ನಾವು. ಒಂದು ಸಲ ಅಲ್ಲ, 2 ಸಲ ಬಳಸ್ತೇವೆ. ಮಾರ್ಜನ ಮಂತ್ರ. ಆ ಮಾರ್ಜನ ಮಂತ್ರ ಹೇಳಿದ್ದೇ ಈ ಅಂಶವನ್ನ. ನಮ್ಮೊಳಗೆ ಏನೇನು ಕರ್ಮಗಳು ಕುಳಿತಿದ್ದಾವೆ, ಪಾಪಕ್ಕೆ ಕಾರಣವಾಗಿದ್ದಾವೆ, ಆ ಎಲ್ಲ ಶುದ್ಧವಾಗಲಿ. ಮಯಿ ಭುವಃ ಆಪಃ ಹಿ ಆಪೋ ಹಿಷ್ಠಾಮಯೋ ಭುವಃ ಮಯೋ ಭುವಃ. ಅದು ವೈದಿಕ ಪ್ರಯೋಗ. ನಮ್ಮೊಳಗೆ ಕುಳಿತಂತಹ ಕರ್ಮಗಳು ನೋಡಿ, ಅಲ್ಲೂ ಸ್ಪಷ್ಟ ಉಂಟು. ಏನೇನು ಕರ್ಮ ಮಾಡಿದ್ದೀವಿ, ಬೆಳಗ್ಗೆ ಮಾಡಿದ್ದೆಲ್ಲ ಸಂಜೆ ಸಂಧ್ಯಾವಂದನೆಯಿಂದ ಶುದ್ಧ, ಸಂಜೆ ಮಾಡಿದ್ದೆಲ್ಲ ಬೆಳಗ್ಗೆಯಿಂದ ಶುದ್ಧ. ಯದನ್ನಾತ್ ಕುರುತೆ ಪಾಪಂ ತದ್ ರಾತ್ರಿಯ ಪ್ರತಿಮುಚ್ಯತೆ. ಯದ್ ರಾತ್ರಿಯ ಕುರುತೆ ತದನ್ನಾತ್ ಪ್ರತಿಮುಚ್ಯತೆ. ಅದರ ಹೆಸರೇ ಮಾರ್ಜನ, ತೊಳೆದು ಹಾಕು, ದೋಷವನ್ನೆಲ್ಲ ತೊಳೆಯುವಂಥದ್ದು. ಬ್ರಹ್ಮಹತ್ಯೆಯನ್ನು ಶುದ್ಧ ಮಾಡುತ್ತೆ. ಎಲ್ಲ ರೀತಿಯ ಪಾಪ, ಮನಸ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಏನೇನಿದೆ ಅದರಿಂದ ಏನೇನು ತಪ್ಪುಗಳು ಮಾಡಿದ್ದೀವಿ, ಬಾಹ್ಯವಾಗೂ ಶುದ್ಧಿಯಾಗಬೇಕು, ಆಂತರಿಕವಾಗೂ ಶುದ್ಧಿ. ಅದಕ್ಕಾಗಿ 2 ಬಾರಿ ಅದೇ ಮಾರ್ಜನ ಮಂತ್ರ ಬಳಸಿತ್ತು. ಒಮ್ಮೆ ಆಂತರಿಕ ಶುದ್ಧಿಗೆ, ಮತ್ತೊಮ್ಮೆ ಬಾಹ್ಯ ಶುದ್ಧಿಗೆ. ಅಂತೂ ಆ ಕರ್ಮಗಳಿಂದ ಬರಬಹುದಾದ ಪಾಪ ಏನಿದೆ ಅದನ್ನೆಲ್ಲ ತೊಳೆಯಲಿ ಅಂತ ಕರ್ಮ ಶಬ್ದ ಬಳಸಲಿಲ್ಲ. ಆಪೋಹಿ. ಆಪ ಅಂದ್ರೆ ನೀರು ಅಂತಲ್ಲ, ಕರ್ಮ. ಅದು ಭಗವಂತನಿಗೆ ಜಲದ ಪ್ರತಿನಿಧಿಯಾಗಿ ಸಮರ್ಪಣೆ ಆಗುತ್ತೆ, ಜಲದ ಮಾಧ್ಯಮದಲ್ಲಿ ಸಮರ್ಪಣೆ ಆಗುತ್ತೆ. ವಾಯುದೇವರದನ್ನ ಸಮರ್ಪಣೆ ಮಾಡುತ್ತಾರೆ. ಹಾಗಾಗಿ ಅಂತಹ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ವಾಯುದೇವರ ದ್ವಾರ ಸಮರ್ಪಣೆ ಮಾಡಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುತ್ತಾರೆ. ಆದ್ದರಿಂದ ಶ್ರಾದ್ದಕ್ಕೆ 7 ಹಂತಗಳ ಪಿತೃಗಳ ತೃಪ್ತಿ ಕೊಡುವ ಸಾಮರ್ಥ್ಯ ಇದೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆ ಮಾಡಬೇಕು ಅಂತಾರೆ ದಾಸರು. ಸುಮ್ಮನೆ ಇನ್ನೂ ಕೆಲವರಂತೂ ಶಬ್ದ ಪ್ರಯೋಗ ಮಾಡುತ್ತಾರೆ, ಆ ಶಬ್ದದ ಅರ್ಥ ಏನು ಅಂತಲೂ ಗಮನಿಸೋಲ್ಲ. ಒಳ್ಳೆ ಶಬ್ದಗಳಿವೆ, ಬಳಸಬಹುದು. ಕೂರ್ಚದಿಂದ ಪ್ರೋಕ್ಷಣೆ ಮಾಡಿ, ಒಳ್ಳೆ ಶಬ್ದ ಇದೆ. ಕೂರ್ಚದಿಂದ ನೆಲಕ್ಕೆ ಬಡೀರಿ, ಯಾರಿಗೆ ಬಡಿಯೋದು? ನಮ್ಮ ತಲೆ ನಾವು ಬಡ್ಕೋಬೇಕಷ್ಟೇ. ಶಬ್ದ ಪ್ರಯೋಗ ಸರಿಯಾಗಿ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಬೇಕು. ಜ್ಞಾನಿಗಳಿಂದ ಕೇಳಿ ತಿಳ್ಕೊಳ್ಬೇಕು, ಇರೋದೇ ಅದು. ಪರಮಾತ್ಮನೇ ಹೇಳುತ್ತಾನೆ, ನಿನಗೆ ಗೊತ್ತಿಲ್ವಾ ಕೇಳು. ಅವರು ಕೂಡಲೇ ಹೇಳಲಿಲ್ವಾ, ನಿನಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಬಂದಿಲ್ಲ, ಆದ್ರಿಂದ ಕೂಡಲೇ ಹೇಳಿಲ್ಲ. ಅವರ ಜೊತೆಗೇ ಇರು. ನಿನ್ನ ಬಗ್ಗೆ ಅವರಿಗೆ ಸಂಪ್ರತಿಪತ್ತಿ ಬರುವವರೆಗೆ, ವಿಶ್ವಾಸ ಬರುವವರೆಗೆ ಅವರೊಂದಿಗಿದ್ದು ಸೇವೆ ಮಾಡಿ ವಿಷಯ ಕೇಳಿ ತಿಳ್ಕೊ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತಿಳಿದುಕೊಳ್ಳುವ ಕ್ರಮ ಕೂಡ ಭಗವದ್ಗೀತೆ ತಿಳಿಸಿಕೊಡುತ್ತೆ. ದೊಡ್ಡವರ ಹತ್ರ ಹೋಗಿ ಕೇಳಬೇಕು. ಕೇಳುವಾಗ ಕ್ರಮ ಇದೆ, ಸುಮ್ಮನೆ ಹೋಗಿ ಕೇಳ್ಬಿಡೋದಲ್ಲ. ನಿಮ್ಗೆ ಗೊತ್ತಿದೆ ಅಂತ ಹೇಳ್ರಿ ಅಂದ್ರೆ ಗೊತ್ತಿಲ್ಲ ಹೋಗಯ್ಯ ಅಂತ ಕೇಳೋದಕ್ಕೊಂದು ಕ್ರಮ. ನಮಗೆ ಗೊತ್ತಿಲ್ಲ, ನೀವು ತಿಳಿದವರು, ನಿಮ್ಮಿಂದ ಸಾಧ್ಯ ಇದ್ದಷ್ಟು ತಿಳ್ಕೊಳ್ಬೇಕು ಅಂತ ಬಂದಿದ್ದೀನಿ. ನಿಮ್ಮಿಂದ ನಾನು ಎಲ್ಲ ತಿಳ್ಕೊಳ್ತೇನೆ ಅಂತ ಹೇಳೋದಿಲ್ಲ. ನಮ್ಮ ಬುದ್ಧಿಗೆ ಎಷ್ಟು ತೋಚುತ್ತೋ ಅಷ್ಟು ತಿಳ್ಕೊಳ್ಬೇಕು ಅಂತ ಬಂದಿದ್ದೀವಿ, ತಿಳಿಸಿ ಅಂತ ಕೇಳುವ ಕ್ರಮ ಹ್ಯಾಕೆ ಕೇಳಬೇಕು. ಭಾಗವತ ಬಹಳ ಸೊಗಸಾಗಿ ಹೇಳಿಕೊಡುತ್ತೆ ನೋಡ್ರಿ. ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿದ್ದವ ಪರೀಕ್ಷಿತ ಶುಕಾಚಾರ್ಯರ ಹತ್ರ ಕೇಳಿದಂತೆ. ಹ್ಯಾಕೆ ಕೇಳಿದ ಅವನು? ಪಪ್ರಚ್ಛ ಮೂರ್ಧನ ಅವಹಿತ
ಕೃತಾಂಜಲಿ ನತ್ವಾ ಗಿರಾ ಸುನೃತಯ ಅನ್ವಪೃಚ್ಛತ್. ಕೃತಾಂಜಲಿ ಮೂರ್ಧನ ತಲೆಬಾಗಿ ಕೈ ಜೋಡಿಸಿ ನಮಸ್ಕಾರ ಮಾಡಿ ಬಹಳ ವಿನಯದಿಂದ ಬಾಗಿ ಅವರ ಪಾದದ ಹತ್ರ ಕೂತ್ಕೊಂಡಂತೆ. ಆಮೇಲೆ ಸುನೃತಯಾಗಿರ ಅನ್ನುವ ಪೃಚ್ಛತ್, ಬಹಳ ವಿನಯದ ಧ್ವನಿಯಿಂದ ಕೇಳಿದ ಅಂತ. ಎಷ್ಟು ಚೆನ್ನಾಗಿ ಕೇಳ್ತಾನೆ ಗೊತ್ತೇನೋ ಪರೀಕ್ಷಿತ. ನಾನು ಕೆಲವು ವಿಷಯ ತಮ್ಮಿಂದ ತಿಳ್ಕೊಳ್ಳಬೇಕು ಅಂತಿದ್ದೀನಿ, ತಿಳಿದುಕೊಳ್ಳುವ ಯೋಗ್ಯತೆ ನನಗಿದ್ದರೆ, ಹೇಳುವಷ್ಟು ಸಮಯ ನಿಮಗಿದ್ದರೆ ದಯವಿಟ್ಟು ತಿಳಿಸಿ. ಆ ಪ್ರಶ್ನೆಯ ಕ್ರಮ ಅಷ್ಟು ಸ್ವಾರಸ್ಯ ಇದೆ. ಇನ್ನು ಕೆಲವರು ಕೇಳ್ತಾರೆ, ನೀವೇನೋ ಒಂದಷ್ಟು ನೋಡ್ಕೊಂಡಿದ್ದೀರಂತಲ್ರಿ, ಹೇಳ್ಬಿಡ್ರಿ ಅಂದ್ರೆ ಏನು ಅಧಿಕಾರವೋ ಅಥವಾ ನೀವು ತಿಳ್ಕೊಂಡಿದ್ದು ನಮ್ಗೆ ಹೇಳೋದಕ್ಕೋಸ್ಕರನೇ ಅನ್ನೋ ಧಾರ್ಷ್ಟ್ಯದ ಮಾತು. ಹಾಗಲ್ಲ. ಯಾವತ್ತೂ ಅಷ್ಟೇ ಶಾಸ್ತ್ರ ವಿಷಯಗಳು, ಧರ್ಮಾಚರಣೆಯ ವಿಷಯಗಳು ಕೇಳುವಾಗ ಅದಕ್ಕೊಂದು ಕ್ರಮ. ತದ್ವಿಧಿ ಪ್ರಣಿಪಾತೇನ ಪರಮಾತ್ಮ ಹೇಳ್ತಾರೆ. ತಿಳಿದವರ ಬಳಿ ಕೇಳಿ ತಿಳ್ಕೊಳ್ಳಬೇಕು. ನಿಯಮ ಇರುವುದು ಹಾಗೆ. ತಿಳಿದವರಿಗೂ ಕೂಡ ನೀವು ತಿಳಿದಿದ್ದೀರಾ, ಅದನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಅವ್ರು ನನಗೆ ಗೊತ್ತಿರೇ ಬೇಕಿದ್ದವ್ರು ಬಂದು ಕೇಳ್ರಿ ಅಂತ ದರ್ಪ ಮಾಡೋ ಹಂಗಿಲ್ಲ. ಯಾಕೆಂದ್ರೆ ಫಸ್ಟ್ ಕಂಡೀಷನ್ನೇ ಅದು. ಉಪದೇಶ ಮಾಡಬೇಕಾದ್ರೆ ಗುರುಗಳು ಫಸ್ಟ್ ಕಂಡೀಷನ್ ಏನು ಗೊತ್ತೋ, ಇನ್ನೊಬ್ಬರಿಗೆ ಹೇಳೋದಿದ್ರೆ ಹೇಳ್ಕೊಡ್ತೀವಿ. ಐತರೇಯದ ಸ್ಪಷ್ಟ ಮಾತು. ವಿದ್ಯೋಪದೇಶ ಮಾಡಬೇಕಾದರೆ, ಧರ್ಮೋಪದೇಶ ಮಾಡಬೇಕಾದರೆ ಕನಿಷ್ಠ 1 ವರ್ಷ ಗುರುಗಳ ಹತ್ರ ಇರಬೇಕು. ಮಿನಿಮಮ್ ಅದು ಪ್ರೊಬೇಷನರಿ ಪೀರಿಯಡ್ ಇದ್ದ ಹಾಗೆ. ನ ಅಸಂವತ್ಸರವಾಸಿನೇ ಪ್ರಬ್ರೂಯ, ಅಸಂವತ್ಸರವಾಸಿನೇ ನ ಪ್ರಬ್ರೂಯ ಫಸ್ಟ್ ಕಂಡೀಷನ್. ಅದಕ್ಕೆ ಸಬ್ ಕ್ಲಾಸ್ ಒಂದಿದೆ. ನ ಅಪ್ರವಕ್ತ್ರೆ, ಇನ್ನೊಬ್ಬರಿಗೆ ಹೇಳ್ಕೊಡಲ್ಲ, ನನಗೋಸ್ಕರ ಕಲ್ತ್ಕೊಂಡಿದ್ದೀನಿ ಅನ್ನೋ ವ್ಯಕ್ತಿ ಆದ್ರೆ ಅಂಥವನಿಗೆ ಹೇಳಬೇಡಿ. ತಿಳ್ಕೊಂಡದ್ದನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಲೇಬೇಕು. ಬುಧಾ ಅಭಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿರಧ್ಯ ವಿಮುಮುಕ್ಷುರಾತ್ಮನಃ. ನಾರಾಯಣ ಪಂಡಿತಾಚಾರ್ಯ ಬಹಳ ಸ್ಪಷ್ಟವಾದ ಮಾತು ಸುಮಧ್ವಿಜಯ. ತಿಳಿದವರು ಬೇರೆಯವರಿಗೆ ತಿಳಿಸಿ ಹೇಳಬೇಕು, ತಿಳಿಯದಿದ್ದವರು ಕೇಳಿ ತಿಳಿಯಬೇಕು. ಆಗಲೇ ಮೋಕ್ಷಕ್ಕೆ ಬೇಕಾದ ಸಾಧನೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಕ್ರಮ ಗೊತ್ತಿಲ್ಲ, ಏನೋ ಮಾಡಿದ್ವಿ. ಅವರು ವರ್ತುಲಾಕಾರ ಮಂಡಲ ಮಾಡ್ರಿ ಅಂದ್ರೆ ಚೌಕಾಕಾರ ಮಾಡಿಬಿಡೋದು, ಚೌಕಕ್ಕೆ ವರ್ತುಲ. ಜನಿವಾರ ಸವ್ಯಾಪಸವ್ಯ ಹೇಳಿದ್ರೆ ನಮ್ಗೆ 20 ಸಲ ಚೇಂಜ್ ಮಾಡೋಕ್ಕಾಗಲ್ಲ ಆಚಾರ್ಯ ಅಂತ ಮಾಲಾಕಾರ ಹಾಕೊಂಡು ಕೂತ್ಕೊಂಡ್ಬಿಡೋದು. ಇದಾರೆ ಕೆಲವು. ಎಷ್ಟು ಸಲ ಚೇಂಜ್ ಮಾಡೋದು ಅದನ್ನ ಕೇಳೋರು ಇದ್ದಾರೆ. ಎಷ್ಟು ಸಲ ಚೇಂಜ್ ಮಾಡೋದು ಅಂತಂದ್ರೆ ಬೇಕಾದ ಸಲ ಮಾಡಲೇಬೇಕು, ಹೌದಲ್ಲ? ನಮ್ಮ ಗಮ್ಯ ಸೇರಬೇಕಾದ್ರೆ 4 ಅಲ್ಲ 5 ಬಸ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ದರಿಂದ ಪಿತೃಗಳಿಗೆ ಅದು ಸೇರಬೇಕಾದ್ರೆ ಎಷ್ಟು ನಿಯಮ ಉಂಟೋ ಅಷ್ಟು ಅನುಸರಿಸಬೇಕು, ಅದರಲ್ಲೇನು ಸಂದೇಹ ಇಲ್ಲ. ಅದಕ್ಕೆ ಏನೇನು ಮಾಡ್ತಾ ಇದ್ದೀವಿ ತಿಳ್ಕೊಂಡಿದ್ರೆ ಗಮನ ಇರ್ತದೆ. ತಿಳ್ಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ನಮ್ಗೆ ಗೊತ್ತಿಲ್ಲ ಅಂತ ಹೇಳೋ ಹಂಗಿಲ್ಲ. ಯಾವ ತರ ಪಾಸ್ಪೋರ್ಟ್ ಅಪ್ಲಿಕೇಶನ್ ಸೈನ್ ಮಾಡ್ಬೇಕಾದ್ರೆ ಇದೊಂದು ಫಿಲಪ್ ಮಾಡಕ್ ಗೊತ್ತಿಲ್ಲ ಅಂತ ಸೈನ್ ಮಾಡಿದ್ದೀವಿ ಇಲ್ಲ. ಅದಕ್ಕಾಗುವ ಗಮನ ಇದೆ ನಮಗೆ. ಅದು ಇಲ್ಲಿಯ ಪಾಸ್ಪೋರ್ಟ್ ಅಷ್ಟೇ, ಉತ್ತರದ ಪಾಸ್ಪೋರ್ಟ್ ಇದೆಯಲ್ಲ ಅದಕ್ಕೆ ಧರ್ಮಶಾಸ್ತ್ರ ಬೇಕು. ಅಲ್ಲಿ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ 7 ವಿಧದ ಅನ್ನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲಿ ಕೇಳಿ, ಜ್ಞಾನಿಗಳ ಮುಖದಿಂದ ಕೇಳಿ ತಿಳಿಯಬೇಕು. ತಿಳಿದ ಮೇಲೆ ಗೊತ್ತಿಲ್ಲದೆ ಇರಬಾರ್ದು ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ. ತಿಳ್ಕೊಂಡಿದ್ದೆಲ್ಲ ಮಾಡ್ತೀವಿ,
ಮಾಡುವ ನೋಡೋಣ ಅಲ್ಲ. ಕೇಳಬೇಕು, ಕೇಳಿದ್ದನ್ನು ಅನುಸರಿಸಬೇಕು. ಯಾಕೆಂದ್ರೆ ಮುಖ್ಯ ತಪಸ್ಸು ಅಂತಂದು ಕೂಡಲೇ ಸಾಮಾನ್ಯ ಎಲ್ಲರಿಗೂ ಕಲ್ಪನೆ ಬರೋದು, ಎಲ್ಲೋ ಕಾಡಲ್ಲೋ ಕೂತ್ಕೊಳ್ಳೋದು, ಒಂದು ಆಶ್ರಮ ಕಟ್ಕೊಳ್ಳೋದು, ಅಲ್ಲಿ ಮೂಗು ಹಿಡ್ಕೊಂಡು ಕೂತ್ರೆ ತಪಸ್ಸು ಅಲ್ಲ. ತೈತ್ರಿಯೋಪನಿಷತ್ತು ಹೇಳುತ್ತೆ, ಸ್ವಾಧ್ಯಾಯ ಪ್ರವಚನೆ ಏವ ಇತಿ ನಾಕಃ ಮೌದ್ಗಲ್ಯ ತದ್ಧಿ ತಪಃ. ಅತಿಥ್ಯಾಭ್ಯಾಗತರ ಸತ್ಕಾರ ಇತ್ಯಾದಿಗಳು ನಂತರದ ಹಂತ. ಮೊದಲು ಅಧ್ಯಯನ ಮಾಡಬೇಕು. ನಾವು ಹುಟ್ಟಿದ್ದಕ್ಕೇನೇನು ತಿಳ್ಕೊಳ್ಬೇಕೋ ಅದರ ಬಗ್ಗೆ ಗಮನ ಕೊಡೋದು, ಮೊದಲು ತಿಳ್ಕೊಳ್ಳೋದು, ಆಮೇಲೆ ತಿಳಿದದ್ದನ್ನು ಅನುಷ್ಠಾನ ಮಾಡೋದು. ತಿಳಿಯದಿದ್ದವರಿಗೆ ನಮ್ಮಿಂದಾದಷ್ಟು ತಿಳಿಸುವುದು, ಅದು ನಿಜವಾದ ತಪಸ್ಸು ಅಂತ. ಆ ಕ್ರಮದಲ್ಲಿ ಇರಬೇಕು. ಜ್ಞಾನಿಗಳಿಂದ ನಾವು ಕೇಳಿಕೊಳ್ಳಬೇಕು. ಕೇಳಿದ್ದನ್ನ ಕಾಲಕಾಲಕ್ಕೆ ಸರಿಯಾಗಿ ನೆನಪು ಮಾಡಿಕೊಂಡು ಆಲಸ್ಯ ಮಾಡದೆ ಕ್ರಮಬದ್ಧವಾಗಿ ಆಚರಣೆ ಮಾಡಿ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ಯಾಕೆಂದ್ರೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಪಿತೃಋಣ ತೀರಿಸಲಕ್ಕೊಂದು ಅವಕಾಶ ಕೊಟ್ಟ. ನೋಡಿ, ಕೆಲವರಿಗೆ ಅದು ಇರೋಲ್ಲ. ಅಂತ ಕೆಲವು ಸಂದರ್ಭಗಳು ನೋಡ್ತೇವೆ. ತಂದೆ ತಾಯಿಗಳ ಕಣ್ಣೆದುರಿಗೆ ಮಕ್ಕಳು ತೀರ್ಕೊಂಡ್ಬಿಡ್ತಾರೆ. ತಂದೆ ತಾಯಿಗಳ ಋಣ ತೀರಿಸೋ ಅವಕಾಶವೂ ಇಲ್ಲ. ಇನ್ನಷ್ಟು ಋಣವನ್ನು ಹೊತ್ಕೊಂಡು ಹೋಗೋ ಪರಿಸ್ಥಿತಿ. ಭಗವಂತ ನಮ್ಮನ್ನು ಆ ಸ್ಥಿತಿಗೆ ಇಟ್ಟಿಲ್ಲಲ್ಲ. ಆ ಋಣ ತೀರಿಸಲಕ್ಕೊಂದು ಅವಕಾಶ ಕೊಟ್ಟಿದ್ದಾನೆ. ಎಷ್ಟು ಸಮಯ ಆದರೂ ಆಗ್ಬೋದು. ಅಂತೂ ಋಣವನ್ನು ತೀರಿಸಲಕ್ಕೊಂದು ಅವಕಾಶ ಕೊಟ್ಟ ಭಗವಂತ. ಹಾಗಾಗಿ ಇಂಥ ಅವಕಾಶ ಮಾಡಿಕೊಟ್ಟು ನಮ್ಮನ್ನ ಋಣಮುಕ್ತರನ್ನಾಗಿ ಮಾಡ್ತಾ ಇದ್ದಿ. ಅದಕ್ಕೆ ನಿನಗೆ ನಾವು ಇನ್ನೇನು ಕೊಡ್ಲಿಕ್ಕಾಗಲ್ಲ, ನಮಸ್ಕಾರ ಮಾಡೋದಷ್ಟೇ. ಭೂಯಿಷ್ಠ ಅಂತ ನಮ್ಮ ಉಕ್ತಿಂದಿದೆ. ಪ್ರತಿಯೊಂದು ಕರ್ಮಾಚರಣೆಯಲ್ಲೂ ಅಷ್ಟೇ. ನೀನು ತೋರಿಸಿದ ಮಾರ್ಗದಲ್ಲಿ ಯತ್ಕಿಂಚಿತ್ ಕರ್ಮಾಚರಣೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ನಮಗಿಂತ ಉತ್ತಮ ರೀತಿಯಲ್ಲಿ ಕರ್ಮಾಚರಣೆ ಮಾಡುವವರಿದ್ದಾರೆ. ನಮ್ಮ ಯೋಗ್ಯತೆಗೆ ತಿಳಿದಷ್ಟು, ನಮ್ಮಿಂದ ಸಾಧ್ಯವಿದ್ದಷ್ಟು ಕರ್ಮಾಚರಣೆ ಮಾಡಿದ್ದೀವಿ. ಅದನ್ನ ಆಯಾ ಅಧಿಷ್ಠಾನದಲ್ಲಿರುವ ವಾಯುದೇವರ ಅಂತರ್ಯಾಮಿಯಾದ ನಿನ್ನ ರೂಪಕ್ಕೆ ಸಮರ್ಪಣೆ ಮಾಡಿದ್ದೀವಿ. ತೃಪ್ತನಾಗಿ ನಮ್ಮನ್ನ ಋಣಮುಕ್ತರನ್ನಾಗಿ ಮಾಡು. ಬಹಳ ಸೊಗಸಾರ. ಆ ಋಣದ ಬಗ್ಗೆಯೇ ಬಹಳ ವಿಸ್ತಾರವಾಗಿ ವಿಜಯದಾಸರು ಉಲ್ಲೇಖ ಮಾಡುತ್ತಾರೆ. ಋಣಮೋಚನ ಸುಳಾದಿ ಅಂತಲೇ ಉಂಟು. ಋಣದಿಂದ ಕಡೆ ಮಾಡೋ ಘನಮಹಿಮ ಕೃಪೆಯಿಂದ ಅಂತ. ಕೃಪೆಯಿಂದ ಋಣದಿಂದ ಕಡೆ ಮಾಡು. ಋಣಗ್ರಸ್ತರಾಗಿ ಉಳಿದು ಬಿಟ್ರೆ ಅದನ್ನು ತೀರಿಸ್ಲಿಕ್ಕೆ ಮತ್ತೊಂದು ಜನ್ಮ ಎತ್ತಬೇಕು, ಸುಲಭ ಅಲ್ಲ. ಹಾಗಾಗಿ ಆ ಪಿತೃಋಣ ಪರಿಹಾರಕ್ಕೊಂದು ಅವಕಾಶ ಕೊಟ್ಟಿದ್ದಿ ಸಪ್ತಾನ್ನ ರೂಪದಿಂದ. ಆ ಕ್ರಮವನ್ನ ನಮಗೆ ಸಾಧ್ಯವಿದ್ದಷ್ಟು ಜ್ಞಾನಿಗಳಿಂದ ತಿಳಿದಿದ್ದೀವಿ, ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ ಅಂತ ಕರ್ಮಾಚರಣೆ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಆದರೆ ಕೆಲವರು ಇದರ ಬಗ್ಗೆ ಆಕ್ಷೇಪ ಮಾಡೋದಿದೆ. ಏನ್ರಿ, ಆ ಎಲೆ ಸುತ್ತ ಅನ್ನ ಉದುರಿಸ್ಬಿಟ್ರೆ ಎಲ್ಲೋ ಇರೋರು ತೃಪ್ತಿ ಆಗುತ್ತೆ, ಹೊಟ್ಟೆ ತುಂಬತ್ತೆ. ಉದುರಿಸಿದ್ದೆಷ್ಟಪ್ಪ ಅನ್ನ, ನಾವೇನೋ ಒಬ್ಬ ವ್ಯಕ್ತಿ ಊಟ ಮಾಡುವಷ್ಟು ಹಾಕಿದ್ದೀವ ಅಲ್ಲೇ? ಇಲ್ಲ, ಕೆಲವೇ ಕಾಳುಗಳನ್ನು ಹಾಕಿದ್ದು, ಅದರಿಂದ ತೃಪ್ತಿ ಆಗ್ಬಿಡತ್ತಾ? ವಿಕಿರ ಅನ್ನೋದ್ರಿಂದ ತೃಪ್ತಿ. ಭೋಜನ ಮಾಡಿಸಿದ್ದಿಂದ ತೃಪ್ತಿ ಏನೋ ಒಪ್ಕೋಬಹುದು. ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ್ದೀವಿ, ಅವ್ರಿಗೂ ಹೊಟ್ಟೆ ತುಂಬಂತೆ ತೃಪ್ತಿ ಆಗುತ್ತೆ. ವಿಕಿರ ಅನ್ನೋದ್ರಿಂದ ತೃಪ್ತಿ ಆಗತ್ತೆ. ಒಂದು ಹಿಡಿ ಅನ್ನವನ್ನ ಪಿಂಡ ಇಟ್ರೆ ತೃಪ್ತಿ ಆಗತ್ತೆ, ಸಾಧ್ಯವೋ? ಆ ಒಂದು ಹಿಡಿಯು ತೃಪ್ತಿ ಕೊಡುತ್ತದೆ. ಕೆಲವು ಅಗಳುಗಳು ಕೂಡ ತೃಪ್ತಿ ಕೊಡುತ್ತವೆ. ದೃಷ್ಟಾಂತ ನಮ್ಮ ಕಣ್ಣ ಮುಂದೆಯೇ ಇದೆ, ನೋಡಬಹುದು ನಾವು. ಚಿಕ್ಕ ಮಕ್ಕಳಿಗೆ ನಾವು ತಿನ್ನುವಷ್ಟು ಹಾಕೋಲ್ಲ. ಈಗಿನ ಕಾಲದಲ್ಲಿ ಆ ಪದ್ಧತಿ ಇಲ್ಲ. ಈಗೆಲ್ಲ ಪಾಪ ಅನ್ನ ತಿನ್ನಿಸೋದೇ ಕಡಿಮೆ ಮಕ್ಕಳಿಗೆ. ಬೇಡದೇ ಇರೋ ಹಿಟ್ಟುಗಳನ್ನೇ ನೀರಿಗೆ ಕಲಸಿ ತಿನ್ನಿಸ್ಬಿಡ್ತಾರೆ. ಎಲ್ಲ ಅಶ್ವತ್ಥಾಮಾಚಾರ ಸಂತಾನ, ಏನು ಮಾಡ್ಲಕ್ಕಾಗಲ್ಲ. ಆ ಮಕ್ಕಳಿಗೆ ಸರಿಯಾಗಿ ಧಾನ್ಯವನ್ನು ತಿನ್ನಿಸೋಲ್ಲ.
ಅವನು ಮೇಲ್ಗಡೆ ಹಾಕಿರ್ತಾನೆ ಮಲ್ಟಿಗ್ರೈನ್ ಅಂತ, ಅಲ್ಲಿ ಎಷ್ಟಿದೆಯೋ ಯಾರು ನೋಡಿದವರು. ಯಾರು ಪ್ರಾಚೀನ ಕಾಲದ ಒಂದು ಪದ್ಧತಿ ಇತ್ತು, ಅನೇಕ ವೃದ್ಧರಿಗೆ ಗೊತ್ತಿರುವಂಥದ್ದೇ. ಆ ಮಕ್ಕಳಿಗೆ ನೇರ ಕೈಯಿಂದಲೂ ತಿನ್ನಿಸ್ತಿರಲಿಲ್ಲ, ಅವುಗಳೇ ತಿನ್ನೋ ಅಭ್ಯಾಸ ಆಗಲಿ ಅಂತ. ಈಗ ಪಾಪ ಆ ಮಕ್ಕಳಿರಲಿ, ಅವರು ದೊಡ್ಡವರಾಗಿರ್ತಾರೆ, ಇನ್ನೂ ಅವ್ರು ಯೂನಿಫಾರ್ಮ್ ಹಾಕೋಬೇಕಾದ್ರೆ ಅಪ್ಪ ಅಮ್ಮ ತಿನ್ನಿಸ್ತಿರ್ತಾರೆ ಪಾಪ. ಅಂಥ ದುರವಸ್ಥೆ ಇಲ್ಲ. ಪ್ರಾಚೀನ ಕಾಲದಲ್ಲಿ ಮಕ್ಕಳಿಗೆ ಅಭ್ಯಾಸ, ಭೂಮಿಯನ್ನು ಶುದ್ಧ ಮಾಡಿ ಅದರ ಮೇಲೆ ಒಂದಷ್ಟು ಅನ್ನ ಉದುರಿಸ್ಬಿಡ್ತಿದ್ದು, ತುಪ್ಪ ಅನ್ನ ಕಲಿಸಿದ್ದು. ಆ ಅನ್ನವನ್ನ ಎಲೆ ಮೇಲೆ ಉದುರಿಸಿದ್ರೆ ಆ ಮಕ್ಕಳು ತಿಂದು ಆರಾಮಾಗಿ ಆಟ ಆಡ್ಕೊಂಡಿರ್ತಿದ್ವು. ಒಬ್ಬ ಮನುಷ್ಯ ತಿನ್ನುವಷ್ಟ ಹಾಕಿದ್ದ ಅವರಿಗೆ, ಎಷ್ಟು ಹಾಕಿದ್ದ? ಸ್ವಲ್ಪವೇ. ತೃಪ್ತಿ ಆಗಿದೆಯಲ್ಲ, ಸ್ಪಷ್ಟ ದೃಷ್ಟ ಅಂತ ಇದೆ. ಇನ್ನೂ ಒಂದು ದೃಷ್ಟ ಅಂತ, ಈಗ ಆ ದೃಷ್ಟ ಅಂತ ಹೇಳಕ್ಕಾಗಲ್ಲ, ಬೇಡ. ಕೆಲವರಲ್ಲೊಂದು ಅಭ್ಯಾಸ ಇದೆ, ಪ್ರತಿನಿತ್ಯದಲ್ಲಿ ಪಕ್ಷಿಗಳಿಗೆ ಆಹಾರ ಹಾಕುವ ಅಭ್ಯಾಸ. ಎಷ್ಟು ಧಾನ್ಯ ಹಾಕ್ತಾರೆ, ಮೂಟಗಟ್ಟಲೆ ಹಾಕ್ತಾರೇನೋ. ಕೆಲವು ಕಾಳುಗಳು ಒಂದು ಹಿಡಿಯಷ್ಟು, ಅದರಿಂದ ಅವುಗಳಿಗೆ ತೃಪ್ತಿ ಆಗಿಲ್ವಾ? ಯಾರು ಯಾವ ರೂಪದಲ್ಲಿ ತೃಪ್ತಿ ಪಡುತ್ತಾರೆ ನಮಗೆ ಗೊತ್ತಿಲ್ಲ. ಉಚ್ಚಿಷ್ಟದ ಒಂದು ಪಿಂಡದಿಂದಲೇ ತೃಪ್ತಿ ಆಗ್ಬಹುದು, ಅತ್ಯಲ್ಪ ಅನ್ನದಿಂದ ತೃಪ್ತಿ ಆಗ್ಬಹುದು. ಇನ್ನೂ ಒಂದು ವಿಶಿಷ್ಟವಾದ ಕಥೆ ಛಾಂದೋಗ್ಯೋಪನಿಷತ್ತಲ್ಲಿ ಬರುತ್ತೆ, ಬಹಳ ಸ್ವಾರಸ್ಯ. ಚಾಕ್ರಾಯಣ ಅಂತ ಒಬ್ಬ ಋಷಿ, ಚಾಕ್ರಾಯಣ ಋಷಿಯ ಕಥೆಯ ಪ್ರಸ್ತಾಪ ಬರ್ತದೆ. ಎಲ್ಲ ಕಡೆ ಕ್ಷಾಮ ಬಂದು ಹೋಗಿದೆ, ಪತ್ನಿ ಇನ್ನು ಚಿಕ್ಕ ವಯಸ್ಸಿನವಳು, ಆ ಕ್ಷಾಮದಿಂದಾಗಿ ಎಲ್ಲೂ ಏನು ಸಿಗ್ತಾ ಇಲ್ಲ. ರಾಜ ತನ್ನ ಕೋಶಾಗಾರದಿಂದ ಒಂದಷ್ಟು ಧಾನ್ಯ ಎಲ್ಲರಿಗೂ ಹಂಚುತ್ತಾ ಇದ್ದಾನೆ. ಅದನ್ನಾರು ತರೋಣ, ಅಥವಾ ಎಲ್ಲಾದರೂ ಸ್ವಲ್ಪ ವೇದಾದಿಗಳ ಉಪದೇಶದಿಂದ ಕಿಂಚಿತ್ ದ್ರವ್ಯ ಸಂಪಾದನೆ ಮಾಡಲಿಕ್ಕಾಗತ್ತೇನೋ ಅಂತ ಚಾಕ್ರಾಯಣರು ಹೊರಟ್ರಂತೆ. ಭಾರೀ ಹಸಿವು, ಕ್ಷಾಮದಿಂದ ದೇಹ ದುರ್ಬಲ ಆಗೋ ಪರಿಸ್ಥಿತಿ. ಒಂದು ಹಿಡಿ ಕಾಳು ಸಿಕ್ಕಿದರೆ ಸಾಕು, ಸ್ವಲ್ಪ ದೇಹ ಬಲ ಆಗತ್ತೆ, ಮುಂದೆ ಹೋಗ್ಬೋದು ಅನ್ನೋ ಸ್ಥಿತಿ. ಯಾವನೋ ಒಬ್ಬ ವ್ಯಕ್ತಿ ಬೇಯಿಸಿದ ಕಾಳುಗಳನ್ನ ತಿಂತ ಕೂತಿದ್ನಂತೆ. ಇವರ ಅವಸ್ಥೆ ನೋಡಿ ಅವನಂದ, ಸ್ವಲ್ಪ ಇದರಲ್ಲೇ ಕೊಡ್ತೇನೆ ತಿನ್ರಿ, ದೇಹಕ್ಕೆ ಬಲ ಬರ್ತದೆ. ಸ್ವೀಕಾರ ಮಾಡಿದ್ರಂತೆ. ಕಥೆಯನ್ನ ಆಸ್ ಇಟ್ ಈಸ್ ತಗೊಳ್ಳಬಾರದು, ಅದರ ಸೂಕ್ಷ್ಮಾಂಶ ಬೇರೆ ಇದೆ. ಅದನ್ನು ಮತ್ತೆ ಆಚಾರ್ಯ ವಿಶೇಷವಾಗಿ ಭಾಷ್ಯದಲ್ಲಿ ಹೇಳುತ್ತಾರೆ. ಆ ಕಿಂಚಿತ್ ಭಾಗ ಸ್ವೀಕಾರ ಮಾಡಿದ, ಮತ್ತೆ ನೀರು ಕೊಡ್ಲಿಕ್ಕೆ ಬಂದ್ರೆ ಕುಡಿಲಿಲ್ಲಂತೆ, ಬೇಡ ಅಂತ. ಯಾಕೆಂದ್ರೆ ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟಾಯಿತು, ಮತ್ತೆ ಹೆಚ್ಚಿನದ್ದು ಬೇಡ. ಉದ್ಧವ ಗೀತೆ ಕೂಡ ಒಂದು ಮಾತು ಹೇಳುತ್ತೆ, ಬಹಳ ಸ್ವಾರಸ್ಯದ ಮಾತು. ಆಹಾರ ಸ್ವೀಕರಿಸಬೇಕು. ಎಷ್ಟು ಅಂದರೆ ಮುಷ್ಟಿಂ ಮುಷ್ಟಿಂ ಗ್ರಸೇದ್ಗ್ರಾಸಂ ದೇಹೋ ಜೀವೇತ ಯಾವತ. ದೇಹದ ಬಲ ಬರ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡಬೇಕು ಅಂತ. ನಾವು ಹಾಗಲ್ಲ, ದೇಹ ಏಳಲಿಕ್ಕಾಗದೆ ರೊಟ್ಟಿ ಹಾಕ್ತೀವಿ, ಅದೇ ವ್ಯತ್ಯಾಸ. ಅದಕ್ಕೆ ಹಾಸ್ಯ ಮಾಡುತ್ತಾ ಹೇಳೋದಿದೆ, ತಿನ್ನಕ್ಕೋಸ್ಕರ ಹುಟ್ಟಿದವರು ಹುಟ್ಟಿದ್ದಕ್ಕೆ ತಿನ್ನೋರು ಇಲ್ಲ. ಹುಟ್ಟಿದ್ದಕ್ಕೆ ತಿನ್ನಬೇಕೇ ಹೊರತು ತಿನ್ನಕ್ಕೋಸ್ಕರ ಹುಟ್ಟಿದವರು ಆಗ್ಬಾರ್ದು. ಆ ಅತ್ಯಲ್ಪ ಅಂಶವೂ ಕೂಡ ಬಲವನ್ನ ಕೊಡುತ್ತದೆ, ಅಷ್ಟೇ ಸಾಕು. ಹಾಗಾಗಿ ಹಾಸ್ಯ ಮಾಡುವವರಿಗಾಗಿ ಹೇಳಿದ ಅಂಶ ಅಲ್ಲ, ಅದು ನಮಗೆ ಗಮನದಲ್ಲಿರಬೇಕು ಅಂತಾರೆ ದಾಸರು. ಬಹಳ ಸ್ವಾರಸ್ಯದ ಅಂಶ, ಅದು ಗಮನದಲ್ಲಿರಬೇಕು ನಮಗೆ. ಅಪಹಾಸ್ಯ ಮಾಡುವವರಿಗೆ ಹೇಳಿ ಅವರಿಂದ ಮತ್ತೆ ನಮ್ಮೆದುರಿಗೆ ಪಿತೃಗಳಿಗೆ ಅವಮಾನ ಆಗುವಂತೆ ಮಾಡಬಾರದು. ಎಚ್ಚರಿಕೆ ಇರಬೇಕು ಅಂತ. 7 ವಿಧದ ಅನ್ನ ಪ್ರಕರಣವ ಕೇಳಿಕೋವಿದ ರಾಸ್ಯರಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಕಾಲಕಾಲಕ್ಕೆ ನೆನೆದು ಪೂಜಿಸು. ಸ್ಥೂಲಮತಿಗಳಿಗೆ ಇದನ್ನು ಪೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನಾದ ಅನ್ನ
ಅನ್ನದನು. 3 ವಿಷ್ಣು ಸಹಸ್ರನಾಮದ ಪದಗಳ ಅರ್ಥ ಕೂಡ ಸೂಚನೆ ಕೊಡುತ್ತಾರೆ ದಾಸರು. ಈ ಅಂಶ ನೀವು ತಿಳಿದುಕೊಳ್ಳ್ರಿ, ಅನುಷ್ಠಾನ ಮಾಡ್ರಿ. ಯಾರು ಸ್ಥೂಲಮತಿಗಳಿದ್ದಾರೆ, ಸ್ಥೂಲಮತಿಗಳು ಅಂದ್ರೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಸೋಕಾಲ್ಡ್ ಬುದ್ಧಿಜೀವಿಗಳು, ಏನೋ ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ, ನಾವು ಒಳ್ಳೆ ಪ್ರಶ್ನೆ ಮಾಡಿಬಿಟ್ಟಿದ್ದೀವಿ, ಸಿಗಸಾಕ್ಬಿಟ್ಟಿದ್ದೀವಿ ಅಂತ ತಿಳ್ಕೊಂಡಿರ್ತಾರೆ. ಯಾರು ಸರಿಯಾಗಿ ಮಾತನಾಡ್ತಿದ್ರೆ ಅವ್ರಿಗೇನು ಗೊತ್ತಿಲ್ಲ ಅನ್ನೋದು ಅವ್ರ ಬಾಯಲ್ಲೇ ಬರುತ್ತೆ. ಎಷ್ಟು ಸ್ವಾರಸ್ಯ ಇದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಸಂದರ್ಭ ಬಂದದ್ದರಿಂದ ದೃಷ್ಟಾಂತ ಹೇಳ್ತೇನೆ. ಇವತ್ತು ಸಾಯಂಕಾಲದ ನ್ಯೂಸಲ್ಲಿ ಒಂದು ಬಹಳ ಸ್ವಾರಸ್ಯದ ಅಂಶ ಬಂತು. ಈ ಬುದ್ಧಿಜೀವಿಗಳ ಗುಂಪಿಗೆ ಸೇರಿದ ಒಂದಷ್ಟು ಜನ ಸೇರಿ ಕಾವೇರಿ ಗಲಾಟೆ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡಿದ್ದಾರೆ. ನಾಳೆ ಅವರೆಲ್ಲ ಮಂಡ್ಯಕ್ಕೆ ಹೋಗಿ ಸ್ಟ್ರೈಕ್ ಮಾಡುವುದು. ಅದರಲ್ಲಿ ಒಬ್ಬ ವ್ಯಕ್ತಿ ದೇವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡುವವ ಅವನೊಂದು ಹೇಳಿಕೆ ಕೊಟ್ಟಿದ್ದಾನೆ ಇವತ್ತು. ಏನಂದ್ರೆ ಅಲ್ಲಿ ತೀರ್ಮಾನ ಕೊಟ್ಟವನೇನು ಪರಮಾತ್ಮ ಅಲ್ಲ, ದೇವರನ್ನೇ ನಂಬದೇ ಇದ್ದವನಿಗೆ ಪರಮಾತ್ಮ ಆಗಬೇಕು. ಅಲ್ಲಿ ಹೇಳಿದವನು ಪರಮಾತ್ಮ ಅಲ್ಲ, ಅವನ ಆಜ್ಞೆಯನ್ನು ಪಾಲಿಸಬೇಕು ಅಂತಿಲ್ಲ. ಅಂದ್ರೆ ಪರಮಾತ್ಮನ ಆಜ್ಞೆ ಪಾಲಿಸಬೇಕು ಅಂತ ಒಪ್ಕೊಂಡವರು ಮೇಲ್ನೋಟಕ್ಕೆ ದೇವರನ್ನ ಬೈಯುವ ಜನ. ಅಂಥವರನ್ನ ಸ್ಥೂಲಮತಿಗಳು ಅಂತ ಕರೆಯುವುದು. ಮೇಲ್ನೋಟಕ್ಕೆ ಜನ ತಮ್ಮನ್ನ ಗುರುತಿಸಲಿ ಅಂತ ಲೋಕ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುತ್ತೇವೆ ಅಂತ ಹೇಳಕ್ಕೆ ಹೋಗು. ಧರ್ಮಶಾಸ್ತ್ರಾದಿಗಳ ಬಗ್ಗೆ ವಿಪರೀತರ ಆಕ್ಷೇಪ ಮಾಡುವರು. ಇಂಥವರಿಗೆ ಅಸುರ ಅಂತ ಹೇಳಿ ಗೀತೆ ಹೇಳಿದ ಮಾತು ಅದೇ. ಅವರ ದೃಷ್ಟಿಯಲ್ಲಿ ದೇವರಿಲ್ಲ, ಧರ್ಮ ಇಲ್ಲ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ನಮ್ಮಿಷ್ಟ ಬಂದಾಗಿರಬಹುದು, ದೇವರಿಲ್ಲ, ಧರ್ಮ ಇಲ್ಲ, ಈ ಜಗತ್ತು ಶಾಶ್ವತ ಏನಲ್ಲ, ಇರುವಷ್ಟು ಕಾಲ ಸುಖವಾಗಿದ್ದು ಹೋದ್ರೆ ಸರಿ. ಚಾರ್ವಾಕರ ಸಿದ್ಧಾಂತ ಯಾವಜ್ಜೀವೆ ಸುಖಂಜೀವಿ. ಆದರೆ ಈ ಆಚರಣೆಯಿಂದ ಅವರು ಹಾಳಾಗ್ತಾ ಇದ್ದಾರೆ, ಬೇರೆಯವ್ರನ್ನು ಹಾಳು ಮಾಡ್ತಾರೆ. ತೇ ಅಸುರಾಹ ಸ್ವಯಂ ನಷ್ಟಾಹ ಜಗತಕ್ಷಯಕಾರಿಣ. ಅಂಥವರಿಗೆ ಇದರ ಬಗ್ಗೆ ಏನು ಹೇಳಕ್ಕೆ ಹೋಗಬೇಡ್ರಿ. ನೀವು ಕ್ರಮಬದ್ಧವಾಗಿ ಭಗವಂತನ ಉಪಾಸನೆ ಮಾಡಿ, ಅದರಿಂದ ಪರಮಾತ್ಮ ತೃಪ್ತನಾಗ್ತಾನೆ. ಅಂತಹ ಪರಮಾತ್ಮನ ಅನಿರುದ್ಧಾದಿ ರೂಪಗಳು, ಅನಿರುದ್ಧ, ನಾರಾಯಣ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವಾದಿ ರೂಪಗಳ ಚಿಂತನೆಯನ್ನ ಮಾಡ್ರಿ. ಯಾಕೆಂದ್ರೆ ಪರಮಾತ್ಮನಿಗೆ 3 ಹೆಸರಿದೆ: ಅನ್ನ, ಅನ್ನಾದ, ಅನ್ನದ. ಅವನೇ ಅನ್ನ ಸ್ವರೂಪನಾಗಿದ್ದಾನೆ. ಯಾಕವನು ಅನ್ನ ಅಂದರೆ ಧಾನ್ಯಾದಿಗಳ ರೂಪದಲ್ಲಿದ್ದು ಅದಕ್ಕೆ ಬೇಕಾದ ಶಕ್ತಿಯನ್ನ ಕೊಟ್ಟು ಆ ಪದಾರ್ಥ ಸ್ವೀಕರಿಸಿದವರಿಗೆ ಅದರ ಸಾರದಿಂದ ದೇಹ ಬಲಿಷ್ಠ ಆಗುವಂತೆ ಮಾಡುತ್ತಾನೆ, ಬುದ್ಧಿ ವಿಕಸಿತ ಆಗುವಂತೆ ಮಾಡುತ್ತಾನೆ. ಹಾಗಾಗಿ ಅವನು ಅನ್ನದೊಳಗಿರುವ ಕಾರಣ ಅನ್ನ. ಪದಾರ್ಥದಲ್ಲಿ ಅವನಿದ್ದಾನೆ, ತಿನ್ನೋ ಸಾಮರ್ಥ್ಯ ಕೊಟ್ಟದ್ದು ಅವನೇ. ಹಾಗಾಗಿ ಅವನು ಅನ್ನದ, ಅನ್ನಂ ಅತ್ತಿ, ಅನ್ನವನ್ನ ತಿನ್ನುವ ಸಾಮರ್ಥ್ಯ ಕೊಟ್ಟಿದ್ದಾನೆ. ಹಾಗೆ ಆ ಪದಾರ್ಥ ನಮಗೆ ಸಿಗುವಂತೆ ಮಾಡಿದವನು ಅವನೇ. ಅನ್ನಂ ದದಾತಿ, ಅನ್ನದ, ಅನ್ನಾದ, ಅನ್ನ, ಅನ್ನವನ್ನ ತಿನ್ನುವವ, ಅನ್ನ ಅದ, ಅನ್ನಾದ. ಅನ್ನಂ ದದಾತಿ, ಅನ್ನ ಕೊಡ್ತಾನೆ, ಅದರಿಂದ ಅನ್ನದ. ಅವನೇ ಅನ್ನ ಸ್ವರೂಪನೂ ಹೌದು. ಯಾಕೆಂದ್ರೆ ಉಪನಿಷತ್ತು ಹೇಳಿತ್ತು, ತೈತ್ತರೀಯೋಪನಿಷತ್ತಿನದ್ದೇ ಮಾತು, ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ತತ್ ಭೂತಾನಿ ಅತ್ತಿ ತದೇವ ಅದ್ಯತೆ ಚ. ಆ ಶ್ರುತಿಗೆ ಆಚಾರ್ಯರು ಭಾಷ್ಯದಲ್ಲಿ ಬಹಳ ವಿಸ್ತಾರವಾಗಿ ವಿವರಣೆ ಕೊಟ್ಟದ್ದುಂಟು.
ಅತೃತ್ವಾಧಿಕರಣ ಅಂತಲೇ ಒಂದು ಅಧಿಕರಣ ಬ್ರಹ್ಮಸೂತ್ರದಲ್ಲಿ. ಓಂ ಅತ್ತಾ ಚರಾಚರ ಗ್ರಹಣಾತ್ ಓಂ ಅಂತ ಸೂತ್ರ. ಅಲ್ಲಿ ಅತೃತ್ವಂ ಕಸ್ಯ ಅಂತ ಪ್ರಶ್ನೆ ಮಾಡುತ್ತಾರೆ. ಈ ಜಗತ್ತನ್ನೇ ಆಹಾರ ರೂಪದಲ್ಲಿ ಸ್ವೀಕಾರ ಮಾಡುವವ. ಆದ್ದರಿಂದ ಭಗವಂತನಿಗೆ ಅನ್ನ ಅಂತ ಹೆಸರುಂಟು. ಆ ವಿಷಯದಲ್ಲಿ ಚರ್ಚೆ ಮಾಡಿದ್ದೀರಿ ಇರಲಿ. ಹಾಗಾಗಿ ಪರಮಾತ್ಮನೇ ಅನ್ನವೂ ಹೌದು, ಅನ್ನಾದನೂ ಹೌದು, ಅನ್ನದನೂ ಹೌದು. ಅದನ್ನೇ ಪ್ರಮಾಣ ವಾಕ್ಯ ಹೇಳಿತು. ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತಃ ಭೋಕ್ತೃಶಕ್ತಿ ಪ್ರದಾತಾರೌ ಭೋಕ್ತಾರೌ ಚ ವಿಶೇಷತಃ. ಪರಮಾತ್ಮ ಸಂಕರ್ಷಣ ರೂಪದಿಂದ ಪ್ರದ್ಯುಮ್ನ ರೂಪದಿಂದ ಭೋಜನ ಮಾಡುವವರಲ್ಲಿ ಸನ್ನಿಹಿತನಾಗಿರ್ತಾರೆ. ಯಾಕೆ ಈ ಎರಡು ರೂಪಗಳು ಅಂದರೆ ಆ ಪದಾರ್ಥ ದೇಹದ ಒಳಗೆ ಸರಿಯಾದ ಕ್ರಮದಲ್ಲಿ ಹೋಗಬೇಕು. ನಾವು ಬಾಯಿಗೆ ಹಾಕಬಹುದು, ಒಂದು ಗಾದೆ ಇದೆಯಲ್ಲ, ಬಾಯಿಗೆ ತುರುಕಬಹುದು, ನುಂಗ್ಸಕ್ಕಾಗಲ್ಲ ಅಂತ. ಆಹಾರವನ್ನು ಎಲ್ಲಿವರೆಗೆ ಏನು ಮಾಡಬಹುದು? ಬಾಯಿ ಒಳಗೆ ಹಾಕಬಹುದು, ನುಂಗಿಸ್ಲಿಕ್ಕಾಗತ್ತೇನೋ? ಇಲ್ಲ. ಬಾಯಿಗೆ ಹಾಕಿದ್ದು ಹಾಗೆ ಹೊರಗೆ ಬರುತ್ತದೆ ಎಷ್ಟೋ ಸಂದರ್ಭ. ಹೌದಾ? ಅದನ್ನು ನುಂಗಿದಾಗ ಒಳಗೆ ಎಳೆದುಕೊಳ್ಳತ್ತೆ. ಒಳಗಿರುವ ನಾಳಗಳು, ಅನ್ನನಾಳಾದಿಗಳು ಆ ಪದಾರ್ಥವನ್ನ ಒಳಗೆ ಸೆಳೆದುಕೊಳ್ಳುತ್ತದೆ. ಸಮ್ಯಕ್ ಕರ್ಷತಿ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ತಡ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ. ನೋಡಿ ಎಷ್ಟು ಸ್ವಾರಸ್ಯ. ಅನ್ನಾದಿ ಪದಾರ್ಥಗಳು ಒಳಗೆ ಹೋಗುತ್ತೆ, ನೀರು ಹೋಗುತ್ತೆ. ಎರಡಕ್ಕೆರಡು ಬೇರೆ ಮಾರ್ಗ ಮಾಡಿಟ್ಟಿದ್ದಾನೆ ಪರಮಾತ್ಮ. ಅಲ್ಲಿ ಒಂದು ಪದಾರ್ಥ ಆಚೆ ಈಚೆ ಆದರೂ ತಡಿಲಿಕ್ಕಾಗೋದಿಲ್ಲ. ತಿಂತ ಇದ್ದವನೇ ಹಾಗೆ ನೆತ್ತಿ ಹತ್ತತ್ತೆ, ಕೆಮ್ತಾನೆ, ತಿಂದದ್ದಟ್ಟು ಈಚೆ ಬರುತ್ತೆ. ಕ್ರಮಬದ್ಧವಾಗಿ ಒಳಗೆ ಹೋಗಬೇಕು. ಹೋದ ಆಹಾರ ಕ್ರಮಬದ್ಧವಾಗಿ ಮತ್ತೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಡೈಜೆಷನ್ ಆಗಬೇಕು. ಅನ್ನಮಶಿತಂತ್ರೇಧಾ ವಿಧೀಯತೆ ಅಂತ ಉಪನಿಷತ್ತು ಡೈಜೆಷನ್ ಸಿಸ್ಟಮ್ ಅನ್ನು ಹೇಳ್ಕೊಡತ್ತೆ ನಮಗೆ. ತಿಂದ ಆಹಾರ ಅದು ದ್ರವ ರೂಪ ಇರಲಿ, ಘನ ರೂಪ ಇರಲಿ, ಇಟ್ ಮೇ ಬಿ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಸೆಮಿ ಸಾಲಿಡ್, ಯಾವುದೇ ಇರಲಿ, ಲೇಷ್ಯ, ಚೋಷ್ಯ, ಪೇಯ, ಖಾದ್ಯ ಯಾವುದೇ ಇರಲಿ, ಎಲ್ಲವೂ ಕೂಡ ಮತ್ತೆ ಮೂರು ಭಾಗ ಆಗತ್ತೆ. ಅದರಲ್ಲಿ ಮತ್ತೆ ಆರ್ ಲಿಕ್ವಿಡ್ ಫಾರ್ಮ್ ಬೇರೆ, ಸೆಮಿ ಸಾಲಿಡ್ ಬೇರೆ, ಸಾಲಿಡ್ ಫಾರ್ಮ್ ಬೇರೆ. ಆ ಭಾಗಗಳಲ್ಲಿ ನಮ್ಮ ದೇಹಕ್ಕೆ ಯಾವ್ಯಾವುದು ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ಉಳಿಸ್ತಾನೆ. ಉಳಿದದ್ದನ್ನು ಮತ್ತೆ ದೇಹದಿಂದ ಆಚೆಗೆ ಹಾಕ್ಬಿಡ್ತಾನೆ ಪರಮಾತ್ಮ. ಎಷ್ಟು ಸಿಸ್ಟಮ್ ಇದೆ ರೀ ಪರಮಾತ್ಮನ. ಹಾಗಾಗಿ ವ್ಯವಸ್ಥಿತವಾಗಿ ಆಹಾರವನ್ನು ಒಳಗೆ ಸೆಳೆಯುವ ಕೆಲಸ ಸಂಕರ್ಷಣ ರೂಪ. ಹಾಗೆ ತಿಂದ ಆಹಾರದಿಂದ ದೇಹಕ್ಕೆ ಬಲ ಬರಬೇಕು, ತೇಜಸ್ಸು ಬರಬೇಕು, ಆಯುಷ್ಯ ವೃದ್ಧಿ ಆಗಬೇಕು. ಪ್ರದ್ಯುಮ್ನ ತೇಜಸ್ಸಿನಿಂದಲೇ ಗುರುತಿಸಲ್ಪಟ್ಟವ. ಪ್ರದ್ಯುಮ್ನ ಶಬ್ದಕ್ಕೆ ತ್ರಿವಿಕ್ರಮಪಂಡಿತಾಚಾರ್ಯ ತತ್ವಪ್ರದೀಪದಲ್ಲಿ ವಿವರಣೆ ಕೊಡ್ತಾರೆ. ಪ್ರಕೃಷ್ಟ ದ್ಯುತಿಮೇಯತ್ವ ಪ್ರದ್ಯುಮ್ನ ಇತಿ ವಿಶ್ರುತಃ. ಪ್ರಕೃಷ್ಟ ದ್ಯುತಿಮೇಯತ್ವ, ವಿಶಿಷ್ಟ ತೇಜಸ್ಸಿನಿಂದ ಗುರುತಿಸಲ್ಪಡುವವ ಆದ ಕಾರಣ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಹಾಗಾಗಿ ದೇಹದ ಒಳಗೆ ಆಹಾರ ಸೆಳೆದು ಅದನ್ನ ಕ್ರಮಬದ್ಧವಾಗಿ ವಿಭಾಗ ಮಾಡಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಉಳಿದದ್ದನ್ನ ದೇಹದಲ್ಲಿ ಉಳಿಯದಂತೆ ಮತ್ತೆ ಸೆಳೆದು ಹೊರ ಹಾಕ್ತಾನೆ. ಸ್ವಲ್ಪ ವ್ಯತ್ಯಾಸ ಆದರೂ ತಡೆಯುವುದಿಲ್ಲ. ಇಂಡೈಜೆಷನ್ ಬಂತೋ ಉಳಿದ ಎಲ್ಲಾ ಡಿಸೀಸು ಶುರುವಾಗುತ್ತೆ ಒನ್ ಬೈ ಒನ್. ಸ್ವಲ್ಪ ಕೂಡ ವ್ಯತ್ಯಾಸ ಆಗೋ ಹಾಗಿಲ್ಲ. ಅಷ್ಟು ಕ್ರಮಬದ್ಧವಾಗಿ ತಿಂದ ಆಹಾರಾದಿಗಳನ್ನ ಜೀರ್ಣ ಮಾಡಿಸಿ ಆ ಜೀರ್ಣವಾದದ್ದರಲ್ಲಿ ಯಾವ್ಯಾವುದಕ್ಕೆ ಯಾವ್ದು ಸೇರಬೇಕು, ಬೋನ್ಸ್ಗೆ ಯಾವುದು, ಬೋನ್ ಮ್ಯಾರೋಗೆ ಯಾವುದು, ಮಸಲ್ಸ್ಗೆ ಯಾವುದು, ಬ್ಲಡ್ಗೆ ಯಾವುದು, ಕೊಲೆಸ್ಟ್ರಾಲ್ ಎಷ್ಟು ಹೋಗಬೇಕು ನೋಡ್ರಿ. ಸ್ವಲ್ಪ ವ್ಯತ್ಯಾಸ ಆದರೂ ನಮಗೆ ತೊಂದರೆ ಶುರುವಾಗ್ತದೆ. ಆದ್ದರಿಂದ ಅಷ್ಟು ವ್ಯವಸ್ಥಿತವಾಗಿ ಅನುಗ್ರಹ ಮಾಡತಕ್ಕಂಥವ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ. ಅದಕ್ಕೆ ಪ್ರಮಾಣ ವಾಕ್ಯ ಬಹಳ ಸೊಗಸಾಗಿ ಹೇಳುತ್ತೆ.
ಭೋಕ್ತೃ ಶಕ್ತಿ ಪ್ರದಾತಾರು, ಭೋಕ್ತೃವಿಗೆ ಶಕ್ತಿಯನ್ನ ಕೊಡ್ತಕ್ಕಂಥದ್ದು. ಹಾಗೆ ಭೋಜ್ಯ ಪದಾರ್ಥದಲ್ಲಿ ವಿಶಿಷ್ಟನಾಗಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆ ಅನ್ನದಲ್ಲಿ ಅವನಿದ್ದಾನೆ. ಅನ್ನ ತಿನ್ನುವವನಿಗೆ ಸಾಮರ್ಥ್ಯ ಕೊಡುತ್ತಾನೆ, ಅನ್ನವನ್ನೂ ನಮಗೆ ಕೊಡುತ್ತಾನೆ. ಹಾಗಾಗಿ ಅವನು ಅನ್ನದ ಅನ್ನ ಅನ್ನಾದ ಈ ಸೂಕ್ಷ್ಮ ಅರ್ಥ ಮಾಡಿಕೊಳ್ಳದೆ ಕೇವಲ ಮೇಲ್ನೋಟಕ್ಕೆ ಕಂಡದ್ದನ್ನ ಆಕ್ಷೇಪ ಮಾಡುವವರಿಗೆ ಈ ವಿಷಯ ಹೇಳಕ್ಕೆ ಹೋಗಬೇಡ್ರಿ. ಯಾರಿಗೆ ಶ್ರದ್ಧೆ ಉಂಟೋ ಅವರಿಗೆ ತಿಳಿಸಿ, ಅವರು ತಿಳಿದುಕೊಂಡು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಎಂದರಿತು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು. ಪಿತೃಕರ್ಮ ಅದು ಒಂದು ಯಜ್ಞ ಅಂತ ಚಿಂತನೆ. ಶ್ರಾದ್ದವನ್ನ ಪಿತೃಯಜ್ಞ ಅಂತಲೇ ಕರೀತಕ್ಕಂಥ. ಅದನ್ನ ಯಜ್ಞ ಅಂತ ಚಿಂತನೆ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ರಿ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತಬಕದಿ ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಯೋಗ್ಯರಾದವರಿಗೆ ಯೋಗ್ಯ ರೀತಿಯಲ್ಲಿ ಯೋಗ್ಯ ಕಾಲದಲ್ಲಿ ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಆ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಶ್ರಾದ್ದ ಮಾಡಿದಾಗ ಅದು ಪಿತೃಗಳಿಗೂ ತೃಪ್ತಿಕರವಾಗತ್ತೆ, ಭಗವಂತನ ಅನುಗ್ರಹಕ್ಕೂ ಕೂಡ ಕಾರಣವಾಗತ್ತೆ ಅನ್ನತಕ್ಕಂಥ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ಹೇರಿತಾ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ